ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಶೇಷವಾದ ಅರಳಿಕಟ್ಟೆ ಪಾಡ್ಕಾಸ್ಟ್ಗೆ ಸುಸ್ವಾಗತ. ನಮ್ ಜೊತೆ ಇರೋದು ಸಂಯುಕ್ತ ಪುಲಿಗಲ್. ನಮಸ್ತೆ ಮೇಡಮ್. ನಿಮ್ದೇ ಒಂದು ಶಾರ್ಟ್ ಅಂಡ್ ಸ್ವೀಟ್ 2020 ಇಂಟ್ರೊಡಕ್ಷನ್ ಕೊಟ್ಬಿಡಿ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಮತ್ತೆ ನೀವೇನ್ ಓದಿದೀರಾ ಅಂತ. ದೆನ್ ವಿ ವಿಲ್ ಗೆಟ್ ಇನ್ ಟು ದ ಅದರ್ ರೀಸನ್ ವೈ ಯು ಆರ್ ಇನ್ ದ ಪಾಡ್ಕಾಸ್ಟ್ ಟುಡೇ. ಓಕೆ, ಸೊ ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಆನ್ ಅರಳಿಕಟ್ಟೆ. ನನ್ನ ಹೆಸರು ಸಂಯುಕ್ತ ಪುಲಿಗಲ್ ಅಂತ. ಸಂಪು ಕಾಲಮ್ ಇಂದ ನನ್ನ ಬರವಣಿಗೆ ಶುರು ಆಯ್ತು. ಅವಧಿ ಆನ್ಲೈನ್ ಮ್ಯಾಗಝೀನ್ ಅಲ್ಲಿ ಸಂಪು ಕಾಲಮ್ ಅಂತ GN ಮೋಹನ್ ಸರ್ ನನ್ನ ಬರವಣಿಗೆಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿಂದ ಪ್ರಾಬ್ಲಿ ನನ್ನ ಏನಂತಾರೆ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಫ್ ರೈಟಿಂಗ್ ಶುರು ಆಯ್ತು. ಅಲ್ಲಿ ತನಕ ನಂದೇನೋ ಬರವಣಿಗೆಗಳು ಬರ್ಕೋತಾ ಇದ್ದೆ. ಓದಿರೋದು ನಾನು ಇಂಗ್ಲಿಷ್ ಲಿಟ್ರೇಚರ್ ಓದಿದ್ದೀನಿ. ಮಾಸ್ಟರ್ಸ್ ಇನ್ ಲಿಟ್ರೇಚರ್ ಮಾಡಿದ್ದೆ, ಮತ್ತೆ ಮಾಸ್ಟರ್ಸ್ ಇನ್ ಕನ್ನಡ ಲಿಟ್ರೇಚರ್ ಕೂಡ ಮಾಡಿದೆ ನಾನು KSOU ನಲ್ಲಿ. ಏನು ನಾಟ್ ಆಸ್ ಅ ರೆಗ್ಯುಲರ್ ಥಿಂಗ್, ಬಟ್ ಡಿಸ್ಟೆನ್ಸ್ ಲರ್ನಿಂಗ್ ಅಲ್ಲಿ ಮಾಡಿದೆ. IT ಉದ್ಯೋಗಿ ನಾನು. ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡೋಬಿ ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಲಿಟ್ರೇಚರ್ಗೂ ಅದಕ್ಕೂ ಸಂಬಂಧ ಇಲ್ಲ, ಬಟ್ ಸ್ಟಿಲ್ ಅಲ್ಲೂ ಕೂಡ ಕಾಂಟೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅಲ್ಲಿ ಇದ್ದೀನಿ ನಾನು. ಅಲ್ಲಿ ಇನ್ಸ್ಟ್ರಕ್ಷನಲ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಓದು ಮತ್ತೆ ಬರವಣಿಗೆ ನಾನು 3ನೇ ತರಗತಿಯಿಂದ ಶುರು ಮಾಡಿದ್ದು ನಡೀತಾ ಬರ್ತಾ ಇದೆ. ಚಿಕ್ಕ ಚಿಕ್ಕ ಪದ್ಯ ಅಂತ ಅನ್ಕೊಂಡು ನಾನು ಏನೋ ಒಂದಷ್ಟು ಸಾಲುಗಳನ್ನ ಗೀಚೋದ್ರಿಂದ ಪ್ರಾರಂಭ ಮಾಡಿದೆ. ಮತ್ತೆ ಒಂದಷ್ಟು ಪ್ರಬಂಧಗಳು ಅಂತ ಅನ್ಕೊಂಡು ಒಂದು ಪುಟಗಟ್ಲೆ ಬರೆಯೋದು ಇಡೋದು. ನಂಗೆ ಬೇಜಾರಾದಾಗ, ಖುಷಿ ಆದಾಗ ಎಲ್ಲಾ ಬರವಣಿಗೆ ಬರ್ಕೊಳ್ತಾ ಇದ್ದೆ. ಹೀಗೆ ಬರವಣಿಗೆ ಶುರು ಆಯ್ತು. ಭಾಷೆ ಬಗ್ಗೆ ನನಗೆ ತುಂಬಾ ಒಲವು. ಅದರಿಂದ ನನ್ನ ಬಹುಶಃ ಆ ಭಾಷೆಯ ಮೇಲಿನ ಒಂದು ಅಟ್ರಾಕ್ಷನ್ ಅಂಡ್ ಅಫೆಕ್ಷನ್ ಅಂಡ್ ಲವ್ ಏನಿದೆ, ಅದರಿಂದ ನನ್ನ ಟ್ರಾನ್ಸ್ಲೇಷನ್ ಜರ್ನಿ ಶುರು ಆಯ್ತು ಅಂತ ಹೇಳ್ಬೋದು. ಮೊದಲು ನಾನು ಚಿಕ್ಕ ಚಿಕ್ಕ ಕಥೆಗಳನ್ನ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊತಾ ಇದ್ದೆ. ನನ್ನಷ್ಟಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಪ್ರಯತ್ನ ಪಟ್ಟು ನನ್ನ ಪಾಡಿಗೆ ನಾನು ಇಟ್ಕೊಳ್ತಾ ಇದ್ದೆ. ಎಲ್ಲೂ ಅದನ್ನ ಶೇರ್ ಮಾಡಿದ್ದಾಗ್ಲಿ ಏನೂ ಇಲ್ಲ. ಮಿರಕಲ್ ಇನ್ ದಿ ಆಂಡೀಸ್ ನನ್ನ ಮೊದಲನೇ ಟ್ರಾನ್ಸ್ಲೇಟೆಡ್ ಬರವಣಿಗೆ. ಅದು ಚಂದ ಇಂದ ಪುಸ್ತಕ ಆಗಿ, ಪರ್ವತದಲ್ಲಿ ಪವಾಡ ಪುಸ್ತಕ ಆಗಿ ಬಂತು. ಸೊ ಹೀಗೆ ಸಣ್ಣ ಪುಟ್ಟ ಕಥೆಗಳು, ಕಾವ್ಯ ನಾನಿನ್ನೂ ಅಷ್ಟು ಆಳಕ್ಕೆ ಇಳಿದಿಲ್ಲ. ಕವನಗಳು ನಾನು ಯಾವ್ದೋ ಚಿಕ್ಕ ವಯಸ್ಸಿನಲ್ಲಿ ಬರೆದಿದ್ದ ನಂತರ ಕಂಟಿನ್ಯೂ ಮಾಡ್ಲಿಲ್ಲ. ಕಥೆಗಳು, ಪ್ರಬಂಧಗಳು ಮತ್ತು ಅನುವಾದ ಸದ್ಯಕ್ಕೆ ಇವು. ಮತ್ತೆ ಇದೀಗ ಒಂದು ಕಾದಂಬರಿ ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದು ಕೂಡ ಇನ್ನಷ್ಟೇ ಸಿದ್ಧವಾಗ್ತಿದೆ. ಸೊ ಇದು ನನ್ನ ಪುಟ್ಟ ಬರವಣಿಗೆಯ ಜರ್ನಿ. ಮತ್ತೆ ನನಗೆ ಓದು ಮತ್ತೆ ಸಂಗೀತ ತುಂಬಾ ಇಷ್ಟ. ಎಲ್ಲಾ ತರ ಪುಸ್ತಕಗಳನ್ನು ಓದೋ ಹುಚ್ಚು ಮೊದಲಿಂದಾನು ಇದೆ. ವೀಣೆ ಕಲಿಯೋ ಒಂದು ಸಣ್ಣ ಆಸಕ್ತಿ ಇದೆ, ಆದ್ರೆ ಅದು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಕ್ ಆಗ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ವೀಣೆಯನ್ನು ಕಲಿತಾ ಇದ್ದೀನಿ ನಾನು, ಇನ್ನೂ ಕಲಿತಾನೆ ಇದ್ದೀನಿ. ಅಂಡ್ ಸೊ ದಿಸ್ ಇಸ್ ವಾಟ್ ಇಸ್ ಮೀ. ಪರ್ವತದಲ್ಲಿ ಪವಾಡ ಅಂತ ಒಂದು ಪುಸ್ತಕ ಬರ್ದಿದ್ದೀರಾ, ಟ್ರಾನ್ಸ್ಲೇಟ್ ಮಾಡಿದೀರಾ. ಅದ್ರದ್ದು ಒಂದು ಸಂಕ್ಷಿಪ್ತ ವಿವರಣೆ ಕೊಡಿ. ಮತ್ತೆ ಅದನ್ನು ಯಾಕೆ ನೀವು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದು? ಓಕೆ, ಯಾಕೆ ಅನ್ನೋದು ಮೊದಲು ಹೇಳ್ಬಿಡ್ತೀನಿ, ಆಮೇಲೆ ಆ ಪುಸ್ತಕ ಏನು ಅನ್ನೋದು ಹೇಳ್ತೀನಿ. ಮತ್ತೆ ನಾನು ಐ ವಿಲ್ ಡೇಟ್ ದಿಸ್ ಬ್ಯಾಕ್ ಟು ಸಂಪು ಕಾಲಮ್, ಅವಧಿ ಮ್ಯಾಗಝೀನ್. ಅವಧಿ ಮ್ಯಾಗಝೀನ್ ಅಲ್ಲಿ ಬರೆಯಕ್ ಶುರು ಮಾಡಿದ್ಮೇಲಿಂದ ನನಗೆ ಸಾಕಷ್ಟು ಲೇಖಕರ, ಸಾಕಷ್ಟು ಹೊಸ ಹೊಸ ಪುಸ್ತಕಗಳ ಪರಿಚಯ ಆಯ್ತು. ಅನುವಾದದ ಬಗ್ಗೆ ನನ್ಗೆ ಆಸಕ್ತಿ ಮೊದಲಿಂದ ಇದ್ದೇ ಇತ್ತು. ಯಾವಾಗ ನಾನು ಬರವಣಿಗೆ ಶುರು ಮಾಡಿದ್ನೋ ನನಗೆ ಪರಿಚಯಗಳು ಶುರು ಆಯ್ತು. ಜಗದೀಶ್ ಕೊಪ್ಪ ಅವರ ಪರಿಚಯ ಆಯ್ತು. ಅವ್ರ ಪರಿಚಯ ಆದ್ಮೇಲೆ ಅದೇ ಆನ್ಲೈನ್ ಮೂಲಕನೇ ಅವ್ರ ಪರಿಚಯ ಆಗಿದೆ. ಅವರು ಒಂದು ಮರುಭೂಮಿಯ ಹೂ ಅಂತ ಅದ್ಭುತವಾದ ಪುಸ್ತಕ ಒಂದನ್ನ ಕನ್ನಡಕ್ಕೆ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು. ಇಟ್ ಇಸ್ ಅಬೌಟ್ ಫೀಮೇಲ್ ಜೆನಿಟಲ್ ಮ್ಯೂಟೇಶನ್ ಬಗ್ಗೆ. ತುಂಬಾ ಒಳ್ಳೆ ಪುಸ್ತಕ ಅದು. ಅದನ್ನ ಓದಿದೆ. ಅದನ್ನ ಓದಿದ್ಮೇಲೆ ಅಲ್ಲಿವರೆಗೂ ನಾನು ಸಣ್ಣ ಪುಟ್ಟ ಪುಸ್ತಕಗಳನ್ನ, ಐ ಮೀನ್ ಕತೆ, ಪ್ರಬಂಧಗಳನ್ನ ಅನುವಾದಕ್ಕೆ ಪ್ರಯತ್ನ ಮಾಡ್ತಿದ್ದವಳು. ಯಾಕೆ ಅನುವಾದ ಒಂದು ಪೂರ್ತಿ ಪುಸ್ತಕ ಯಾಕೆ ಮಾಡಬಾರ್ದು ಅಂತ ಅನ್ಸಿತ್ತು. ಆ ಥಾಟ್ ಒಂದು ಹಾರ್ಕೊಂಡು ಬಂದು ಹೋದಂಗೆ ಇತ್ತದು.
ಅಷ್ಟರಲ್ಲಿ ಅವನ ಪ್ಯಾರಲಲ್ ನೋಟ್ ಏನಾಯ್ತು ಅಂದ್ರೆ, ನಾನು ಅವಧಿನಲ್ಲಿ ಬರಿತಿದ್ದಾಗ ನಾನು ಸಾಕಷ್ಟು ರಿಸರ್ಚ್ ಮಾಡಿನೂ ಬರಿತಾ ಇದ್ದೆ, ಹೊಸದ್ ಏನಾದ್ರು ಹೇಳ್ಬೇಕು, ಹೊಸದ್ ಏನಾದ್ರು ತಿಳಿಸ್ಬೇಕು ಅಂತ. ಮೀನ್ ವೈಲ್ ನನ್ನ ಹಸ್ಬೆಂಡ್ ಮಿರಕಲ್ ಇನ್ ದಿ ಆಂಡೀಸ್ ಅನ್ನೋ ಒಂದು ಪುಸ್ತಕ ತೋರಿಸ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ, ಜಸ್ಟ್ ರೀಡ್ ದಿಸ್, ಇದ್ರಲ್ಲಿ ಏನಾದ್ರೂ ನಿನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಅವಧಿಯಲ್ಲಿ ಇದ್ರ ಬಗ್ಗೆ ಒಂದು ಅಂಕಣ ಬರಿಬಹುದು, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಬುಕ್ ಅಂತ ಹೇಳಿ ಕೊಟ್ರು. ನಾನು ಅದನ್ನ ಯಾವಾಗ ಓದಕ್ ಶುರು ಮಾಡಿದೆ, ಐ ವಾಸ್ ಸೋ ಮಚ್ ಡೀಪ್ಲಿ ಟೇಕನ್ ಇನ್ ಟು ಇಟ್. ಅದು ತುಂಬಾ ನನಗೆ ಕಾಡ್ತಾ ಪುಸ್ತಕ, ಅದು ತುಂಬಾ ಅದನ್ನ ಯಾಕೆ ಕನ್ನಡಕ್ಕೆ ತರಬಾರ್ದು ಅಂತ ಅನ್ಸಿ, ಮೊದ್ಲಿಗೆ ಅದು ಪುಸ್ತಕನೂ ಮಾಡೋ ಐಡಿಯಾನು ಇರ್ಲಿಲ್ಲ. ಆಸ್ ಯೂಶುವಲ್ ನಾನು ನನ್ನಷ್ಟಕ್ಕೆ ಅನುವಾದ ಶುರು ಮಾಡಿದೆ. ಆಮೇಲೆ ಅದನ್ನ ಯಾವ್ದಾದ್ರು ಮ್ಯಾಗಝಿನ್ಸ್ ಅಲ್ಲಿ ಯಾಕೆ ಅದನ್ನ ಏನೋ ಕಂತುಗಳಲ್ಲಿ ಪ್ರಕಟ ಮಾಡಬಾರ್ದು ಅಂತ ಅನ್ನಿಸ್ತು. ಕೊನೆಗೆ ಅದು ಪುಸ್ತಕ ಆಯ್ತು, ಅದು ಬೇರೆ ಕಥೆ. ಬಟ್ ಸೊ ಅದನ್ನ ಓದಿದಾಗ, ನಾನು ಮಿರಕಲ್ ಇನ್ ದಿ ಆಂಡೀಸ್ ಅನ್ನೋ ಪುಸ್ತಕನ ಓದಿದಾಗ, ಇದು ಕನ್ನಡಕ್ಕೆ ತರಲೇಬೇಕಾದಂತ ಪುಸ್ತಕ, ಇಟ್ಸ್ ಅ ವೆರಿ ಗುಡ್ ಬುಕ್ ಅಂತ ಅನ್ಸಿ ನಾನು ನನ್ನ ಅನುವಾದನ ಶುರು ಮಾಡಿದೆ. ಇದು ಯಾಕೆ ಅನ್ನುವಂತ ಪ್ರಶ್ನೆಗೆ ಒಂದು ಹಿನ್ನೆಲೆ. ಈ ಪುಸ್ತಕ ಏನಪ್ಪಾ ಅಂತಂದ್ರೆ, ಆಂಡೀಸ್ ಪರ್ವತದಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಗುತ್ತೆ. ಆ ಪ್ಲೇನ್ ಕ್ರಾಶ್ ಆಗಿ ಹೇಗೆ ಅಲ್ಲಿಂದ ಸರ್ವೈವ್ ಆಗಿ ಬರ್ತಾರೆ ಅನ್ನೋದು ಬಹಳ ಒಂದು ಇಂಟ್ರೆಸ್ಟಿಂಗ್ ಮೆಮೊರಿ. ಇದು ನಡೆದ ಘಟನೆ, ಇದು ಯಾವುದೇ ಫಿಕ್ಷನಲ್ ಸ್ಟೋರಿ ಅಲ್ಲ, ನಡೆದ ಘಟನೆ. ಇದು ಮುಖ್ಯ ಯಾಕಾಗುತ್ತಪ್ಪ ಅಂತಂದ್ರೆ, ಇದೊಂದು ಸಾಧಾರಣವಾದ ಮಟ್ಟದಲ್ಲಿ ತುಂಬಾ ಸುಲಭವಾಗಿ ಕಾಣುತ್ತೆ. ಇಟ್ಸ್ ಅಬೌಟ್ ಅನ್ ಆಕ್ಸಿಡೆಂಟಲ್ ಸ್ಟೋರಿ, ಅ ಸರ್ವೈವಲ್ ಸ್ಟೋರಿ ಅಂತ. ಇಟ್ಸ್ ನಾಟ್ ಜಸ್ಟ್ ಅ ಸರ್ವೈವಲ್ ಸ್ಟೋರಿ. ಇದರಲ್ಲಿ ಇನ್ನೂ ತುಂಬಾ ಹಂತಗಳಲ್ಲಿ ಕಾಡುವಂತಹ ವಿಷಯಗಳಿದೆ. ಪುಸ್ತಕ ಓದಿದಾಗ ಗೊತ್ತಾಗ್ಬೋದು. ರಗ್ಬಿ ಪ್ಲೇಯರ್ಸ್, ಒಂದಷ್ಟು ಜನ ಟೀನೇಜ್ ರಗ್ಬಿ ಪ್ಲೇಯರ್ಸ್ ಆಂಡೀಸ್ ಪರ್ವತ ದಾಟಿ ಚಿಲಿ ಪ್ರದೇಶಕ್ಕೆ ಹೋಗಿ ರಗ್ಬಿ ಆಟಕ್ಕೆ ಅಂತ ಹೋಗ್ತಾ ಇರ್ತಾರೆ. ನಡುವೆ ಇದು ಕ್ರಾಶ್ ಆಗುತ್ತೆ, ಆಂಡೀಸ್ ಪರ್ವತದಲ್ಲಿ ಪ್ಲೇನ್ ಕ್ರಾಶ್ ಆಗುತ್ತೆ. ಅವರು ಯಾವ ಅನ್ಪ್ರಿಪೇರ್ಡ್ ಸ್ಟೇಟ್ ಅಲ್ಲಿ ಇರ್ತಾರೆ ಅಂತಂದ್ರೆ, ಬೆಚ್ಚಗ್ ಬಟ್ಟೆಗಳು ಕೂಡ ತಗೊಂಡ್ ಹೋಗಿರಲ್ಲ. ಬಿಕಾಸ್ ದೇ ಹ್ಯಾಡ್ ಗಾನ್ ಟು ಪ್ಲೇ ರಗ್ಬಿ ಮ್ಯಾಚ್ ಅಷ್ಟೇನೆ, ಯಾವುದೇ ವೆಕೇಶನ್ ಟ್ರಿಪ್ ಆ ಥರನೂ ಅಲ್ಲ. ಮ್ಯಾಚ್ ಆಡಿ ಬರೋ ಅಂತ ಒಂದು ಪ್ಲೇಫುಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತಾರೆ, ಆ ಮನಸ್ಥಿತಿ ಇರುತ್ತೆ. ಆ ತರ ಪರಿಸ್ಥಿತಿಯಲ್ಲಿ ಪ್ಲೇನ್ ಕ್ರಾಶ್ ಆಗಿ, ಆ ಆಂಡೀಸ್ ಅನ್ನೋದು ಎಂತ ಪ್ರದೇಶ ಅಂತಂದ್ರೆ, ಅಲ್ಲೊಂದು ಹನಿ ನೀರು ಕೂಡ ಸಿಗಲ್ಲ, ಯಾವುದೇ ರೀತಿ ಆಹಾರ ಸಿಗಲ್ಲ, ಎಲ್ಲ ಘನರೂಪದ ನೀರು, ಬರೀ ಹಿಮ ರಾಶಿ ಅಷ್ಟೇ ಅಲ್ಲಿರೋದಾಗ್ಲಿ, ಮನುಷ್ಯ ಸಂಬಂಧ ಯಾವುದೂ ಇಲ್ಲ ಅಲ್ಲಿ, ಏನೋ ಆಹಾರನೂ ಇಲ್ಲ. ಅಂಥ ಜಾಗದಲ್ಲಿ 72 ದಿನ ಕಳೆದು ಅವರೇ ಹುಡ್ಕೊಂಡು ಆ ಪ್ರದೇಶದಿಂದ ಹೇಗೆ ಆಚೆ ಬರ್ಬೇಕು ಅಂತ ಬರ್ತಾರೆ. ಆ ಬರೋದು ಒಂದು ಸರ್ವೈವಲ್ ಸ್ಟೋರಿ, ಹೌದು, ಅದಕ್ಕೆ ತುಂಬಾ ಕಾಡುತ್ತೆ. ಆ ಮಧ್ಯದಲ್ಲಿ ಅವ್ರಿಗೆ ಆಹಾರ ಇಲ್ದಿರ ಅವರ ಕೆಲವರು ಗೆಳೆಯರು ಸತ್ತು ಬಿದ್ದಿರ್ತಾರಲ್ಲ, ಆ ಸತ್ತು ಹೆಣಾನೇ ಕತ್ತರಿಸ್ಕೊಂಡು ತಿಂತಾರೆ. ಅದು ಬೇಯಿಸ್ಕೊಳ್ಳುವಂತಹ ಪರಿಸ್ಥಿತಿಲೂ ಅವ್ರಿರಲ್ಲ, ಹಂಗೆ ರಾ ಆಗಿ ತಿನ್ನೋ ಪರಿಸ್ಥಿತಿ ಬರುತ್ತೆ. ಅದು ಒಂದು. ಇನ್ನೊಂದು, ಈ ಸರ್ವೈವಲ್ ಪ್ರಾಸೆಸ್ ಅಲ್ಲಿ ಬದುಕನ್ನ ಅವ್ರು ಹೇಗ್ ಕಂಡ್ಕೊಳ್ತಾರೆ, ಅವ್ರವ್ರ ಮಟ್ಟಿಗೆ ಅವ್ರವ್ರ ದೇವರನ್ನ ಹೇಗ್ ಕಂಡ್ಕೊಳ್ತಾರೆ, ದೇವ್ರು ಅಂದ್ರೆ ಏನು, ವಾಟ್ ಇಸ್ ಲೈಫ್, ವಾಟ್ ಇಸ್ ಲವ್, ಹ್ಯೂಮನ್ ರಿಲೇಶನ್ಶಿಪ್ಸ್ ಅಂದ್ರೆ ಏನು, ಅದನ್ನ ಹೆಂಗೆ ಅವರು ರಿಯಲೈಸ್ ಮಾಡ್ಕೋತಾರೆ, ಇವೆಲ್ಲಾನು ನ್ಯಾಂಡೋ ಪ್ಯಾರಡೋ ಅಂತ, ಹಿ ಈಸ್ ಒನ್ ಆಫ್ ದ ಸರ್ವೈವರ್ಸ್, ಆತ ಈ ಪುಸ್ತಕ ಬರ್ದಿದ್ದಾನೆ. ಸೊ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂಡ್ ಐ ಕುಡ್ ರಿಲೇಟ್ ಮೋಸ್ಟ್ ಆಫ್ ದ ಥಾಟ್ಸ್ that I had about God and spirituality. I found that very interesting, because ಅವನೇನ್ ಹೇಳ್ತಾನೆ ಅಂತಂದ್ರೆ, ನಮ್ಮಲ್ಲಿನ ಪ್ರೀತಿಯೇ ದೇವರು ಅಂತ ಹೇಳ್ತಾನೆ. ನಮ್ಗೆ ಯಾವುದೇ ಬೇರೆ ರೀತಿಯಾದಂತಹ ಮಸೀದಿ, ಚರ್ಚು, ದೇವಸ್ಥಾನಗಳಲ್ಲಿ ಹುಡ್ಕೊಳ್ದಿರ ನಮ್ಮ ಸಂಬಂಧಗಳು, ಮಾನವ ಸಂಬಂಧಗಳಲ್ಲಿ ಏನು ಪ್ರೀತಿ ಇರುತ್ತಲ್ಲ, ಅದ್ರಲ್ಲೇನೆ ನಾವು ದೇವ್ರನ್ನ ಕಂಡ್ಕೋಬಹುದು ಅನ್ನೋ ತರ ಅವನ ನ್ಯಾರೇಟಿವ್ ಹೇಳ್ತಾ ಹೋಗ್ತಾನೆ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಹೀಗೆ ಈ ಬೇರೆ ಬೇರೆ ರೀತಿಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ಈ ಪುಸ್ತಕ ನಮ್ಮನ್ನ ಒಂಥರ ಅರಳಿಸ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಪುಸ್ತಕ ತುಂಬಾ ಇಷ್ಟ ಆಯ್ತು. ಇದು ಕನ್ನಡಕ್ಕೆ ತಂದೆ. ಆಮೇಲೆ ವಸುಧೇಂದ್ರ ಅವರು, ಐ ಶುಡ್ ಥ್ಯಾಂಕ್ ವಸುಧೇಂದ್ರ ಫಾರ್ ದಿಸ್. ಅವರು ಇದಕ್ಕೆ ಕನ್ನಡಕ್ಕೆ ತಂದ್ರು. ಇದಕ್ಕೆ ಸಾಕಷ್ಟು ಜನ ಇದನ್ನ ಓದಿ ಅವರು ಮೆಚ್ಚುಗೆ ಗಳಿಸಿರೋದು. ದಟ್ ಇಸ್ ದ ಏನಂತಾರೆ, ಒಂದು ಖುಷಿ, ಸಾರ್ಥಕದ ಖುಷಿ ಅಷ್ಟೇ.
ಹಾ, ಟ್ರಾನ್ಸ್ಲೇಷನ್ ಚಾಲೆಂಜಸ್ ಅಂತ ತಗೊಂಡಾಗ ನನಗೆ ಈ ಪುಸ್ತಕದಲ್ಲೂ ಇತ್ತು, ಹೌದು, ಟ್ರಾನ್ಸ್ಲೇಷನ್ ಚಾಲೆಂಜಸ್ ಆಗಿತ್ತು. ಆದ್ರೆ ಕಂಪ್ಯಾರಿಟಿವ್ಲಿ ಇದಕ್ಕಿಂತ ನನ್ನ 2ನೇ ಟ್ರಾನ್ಸ್ಲೇಷನ್ ಪುಸ್ತಕದಲ್ಲಿ ತುಂಬಾನೇ ನನಗೆ ಅನುವಾದದ ಚಾಲೆಂಜಸ್ ಫೇಸ್ ಆಯ್ತು. ಅದನ್ನ ನಂತರ ಮಾತಾಡೋಣ. ಪವಾಡ ಪುಸ್ತಕದಲ್ಲಿ ಏನಾಯ್ತು ಅಂತಂದ್ರೆ, ಪೂರ್ತಿ ಭಿನ್ನವಾದಂತಹ ಸಂಸ್ಕೃತಿ, ಭಿನ್ನವಾದಂತಹ ಪ್ರದೇಶ, ಭಿನ್ನವಾದಂತಹ ಭಾಷೆ. ನ್ಯಾಂಡೋ ಪ್ಯಾರಡೋ ಇದಾನಲ್ಲ, ಆತ ಕೂಡ ಇಂಗ್ಲಿಷ್ ಮೂಲದಲ್ಲಿ ಪುಸ್ತಕ ತಂದಿಲ್ಲ. ಆತ ನೆರೆಟ್ ಮಾಡ್ತಾ ಹೋದ್ರೆ ಮತ್ತೊಬ್ಬ ಜರ್ನಲಿಸ್ಟ್ ಅದನ್ನ ಇಂಗ್ಲಿಷ್ ಅಲ್ಲಿ ಬರ್ದಿರುವಂತದ್ದು. ಸೊ 2-3 ಹಂತಗಳಲ್ಲಿ ಈ ತರ ಬೇರೆ ಬೇರೆ ಭಾಷೆಗಳು, ಬೇರೆ ಪ್ರದೇಶ, ಸಂಸ್ಕೃತಿ ಬೇರೆ, ಎಲ್ಲಾನು ಬೇರೆ ಆದ್ರಿಂದ, ವಾತಾವರಣ ಬೇರೆ, ಎಲ್ಲಾನು ಬೇರೆ ಆದ್ರಿಂದ ನಮ್ಮಲ್ಲಿ ಹೇಗೆ ಅದನ್ನ ತರ್ಬೋದು ಅನ್ನೋ ಕಡೆ ಸ್ವಲ್ಪ ಒಂದಷ್ಟು ನನಗೆ ಚಾಲೆಂಜಸ್ ಅನ್ನಿಸ್ತು. ಆದ್ರೆ ತುಂಬಾ ಮಜಾ ಇತ್ತು ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ. ತುಂಬಾ ದ ಇಂಗ್ಲಿಷ್ ದಟ್ ಹಿ ಹ್ಯಾಸ್ ಯೂಸ್ಡ್, ನ್ಯಾಂಡೋ ಪ್ಯಾರಡೋ ಅದರಲ್ಲಿ ಭಾಷೆ ಬಳಸಿರೋದು ತುಂಬಾ ಸರಳವಾಗಿದೆ. ಆಮೇಲೆ ಕತೆ ತರ ಹೇಳ್ತಾ ಹೋಗ್ತಾನೆ ಅದನ್ನ. ಸೊ ಇಟ್ಸ್ ನಾಟ್ ಜಸ್ಟ್ a dry account of an incident. It's a very beautiful narrative. ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡುವಾಗ ತುಂಬಾ ಖುಷಿ ಇತ್ತದು. ಅದೇ ನನಗೆ ಚಾಲೆಂಜಸ್ ಅನ್ಸಿದ್ದು, ಆ ಸಂಸ್ಕೃತಿ ಅಲ್ಲಿಂದ ಇಲ್ಲಿಗೆ ಹೇಗೆ ತರೋದು. ಯುನೋ very easily they may use a foul language, which in our cultural notation we cannot use it directly. So ಹಾಗಾಗಿ ಅದನ್ನ ಹೇಗೆ ಹೇಳ್ಬೋದು ಅಂದ್ರೆ, ನಾವು ನಮ್ಮಲ್ಲಿ ಬಳಸುವಂತಹ ಸಾಕಷ್ಟು ಪದಗಳಿದೆ, ಕೆಟ್ಟ ಮಾತುಗಳನ್ನ ಬಳಸ್ಬೋದು. ಆದ್ರೆ ಆ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಿದ್ದಾರೆ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ನಮ್ಮ ಭಾಷೆಯಲ್ಲಿ ಹೇಗೆ ಹೇಳಕ್ ಸಾಧ್ಯ? ಈ ತರ ಎಲ್ಲ ನನ್ಗೆ ಒಂದಷ್ಟು ಚಾಲೆಂಜಸ್ ಆಯ್ತು. ಅಲ್ಲಿಗೂ ನಾನು ನನ್ನ ಒಬ್ಬ ಓದುಗರು ಇದನ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ. ಒಂದು ಮಿಸ್ಟೇಕು ಮಾಡಿದೀನಿ ಅಲ್ಲಿ, ಏನೋ ಒಂದು ಓ ಮೈ ಗಾಡ್ ಅಂತಾರೋ ಏನೋ, ನನ್ಗೆ ಎಕ್ಸಾಕ್ಟ್ ಆಗಿ ನೆನಪಾಗ್ತಿಲ್ಲ. ಇದ್ರೆ ಅಯ್ಯೋ ರಾಮ ಅಂತ ಬರ್ದಿದ್ವಿ, ನೀವ್ ಇಲ್ಲಿ ರಾಮ ಅಂತ ಯಾಕೆ ಬರ್ದಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಸಮಟೈಮ್ಸ್ ಈವನ್ ವಿ ಗೆಟ್ ಕ್ಯಾರಿಡ್ ಅವೇ ಫ್ರಮ್ ಆರ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್. ಸೊ ಅದು ಕೂಡ ತುಂಬಾ ಜವಾಬ್ದಾರಿಯಿಂದ ಮಾಡ್ಬೇಕಾದಂತಹ ಕೆಲಸ ಇದು. ಸೊ ದೀಸ್ ಆರ್ ಸಮ್ ಆಫ್ ದ ಸ್ಮಾಲ್ ಥಿಂಗ್ಸ್ ದಟ್ ಒಂಥರ ಅನುವಾದದ ಮಜಾ ಅಂದ್ರೆ ಇದೆ. ನಿಮ್ಗೆ ಒಂದ್ ಕ್ವೆಶನ್ ಸಂಯುಕ್ತ ಪುಲಿಗಲ್, ಹೇಳಿ. ನೀವು ಜನ್ಮದ ಅನುಬಂಧನ ಇಂಗ್ಲಿಷ್ ವರ್ಡ್ ಕೊಡಿ ನಮ್ಗೆ, ನೋಡೋಣ. ಇಂಗ್ಲಿಷ್ ವರ್ಡ್ ಜನ್ಮದ ಅನುಬಂಧ. ಓ ಇಲ್ಲ, ಆಕ್ಚುಲಿ ಇದು ನನ್ ಫ್ರೆಂಡ್ ಒಬ್ಳಿದಾಳೆ, ಅವಳು ಶೀಸ್ ಫ್ರಮ್ ಅಮೆರಿಕಾ ಬಟ್ ಶೀಸ್ ಬೇಸಿಕಲಿ ಸೌತ್ ಅಮೆರಿಕನ್. ಅವಳು ನಾನು ಯಾವ್ದೋ ಒಂದು ಹಾಡನ್ನ ಪೋಸ್ಟ್ ಮಾಡಿದ್ದೆ, ಅವಾಗ ನಂಗೆ ಒಂದು ಶಾರ್ಟ್ ಟ್ರಾನ್ಸ್ಲೇಷನ್ ಕೊಡು ಅಂತ ಕೇಳಿದ್ಲು. ನಾನು ಜನ್ಮದ ಅನುಬಂಧ ಆ ವರ್ಡ್ ಬಂತು, ಅದಾದ್ಮೇಲೆ ಐ ಆಮ್ ಸಾರಿ ಇಟ್ ಕಾಂಟ್ ಬಿ ಟ್ರಾನ್ಸ್ಲೇಟೆಡ್. ಐ ಥಿಂಕ್ ಇದು ಒನ್ ಆಫ್ ದ ಎಕ್ಸಾಂಪಲ್ಸ್ ಅಂತಲ್ವಾ, ಅಂದ್ರೆ ಕಲ್ಚರಲ್ ಕಾಂಟೆಕ್ಸ್ಟ್ ನ ಹೇಗೆ ಇನ್ನೊಂದು ಭಾಷೆಗೆ ಇದ್ ಮಾಡ್ತಾರೆ ಅಂತ. ಯಾಕಂದ್ರೆ ನಿಮ್ಗೆ ಹೋಲ್ ಪುನರ್ಜನ್ಮ ಇರುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಆ ಒಂದು ಕಲ್ಚರಲ್ ಬ್ಯಾಕ್ ಡ್ರಾಪ್ ಇಲ್ಲದ್ರ ಅದಕ್ಕಿಂತ ಇನ್ನು ತುಂಬಾ ಸುಲಭದ್ದು ಯೋಚಿಸಿ ನೋಡಿ ನೀವು. ನಾವು ಹೋಗ್ತಾ ಇತ್ತು ಅಂತೀವಿ, ಹೋಗ್ತಾ ಇತ್ತು ಅಂತ ಹೇಳೋದು ಅಂದ್ರೆ ನೀವ್ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ ಅದೇ ತರ ಹೇಳ್ಬೋದು, ಬಟ್ ದ ಸೇಮ್ ಇಂಪ್ಯಾಕ್ಟ್ ದಟ್ ಇಟ್ ಕ್ರಿಯೇಟ್ಸ್ ಇಸ್ ವೆರಿ ಡಿಫಿಕಲ್ಟ್. ಆ ತರ ಚಿಕ್ಕ ಸಾಧಾರಣವಾದ ಎವ್ರಿ ಡೇ ಭಾಷೆಯಲ್ಲಿ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ ಅಂತ ಅನ್ಸುತ್ತದು. that's true. ಈಗ ನೀವು ಅರ್ಥ ತಗೊಂಡ್ರೆ, ಈಗ ಕೆಲವು ಅದರ ಫ್ರೇಸ್ಗಳು ಮೂಲ ಭಾಷೆಲಿರೋದೇ ಎಫೆಕ್ಟಿವ್ ಇದೆ ಅಂದ್ರೆ ಅದನ್ನ ಹಂಗೆ ತರ ಚಾನ್ಸಸ್ ಇರುತ್ತಾ? ವುಡ್ ದಟ್ ಬಿ ಬೆಟರ್? ಅಂದ್ರೆ ಸಪೋಸ್ ಯಾವ್ದೋ ಒಂದು ಫ್ರೇಸ್ ಏನೋ ಹೇಳಿದ್ರು ಅಲ್ಲಿ, ಅದಕ್ಕೆ ಟ್ರಾನ್ಸ್ಲೇಷನ್ ಹುಡ್ಕೋದ್ ಬದಲು ಅದನ್ನೇ ಆಸ್ ಈಸ್ ಅದೇ ಭಾಷೆ. ನಾನು 2ನೇ ಪುಸ್ತಕದಲ್ಲಿ ಹಾಗೆ ಮಾಡಿದ್ದೀನಿ. ನಾನು ಅಲ್ಲಿಗೂ ಟ್ರಾನ್ಸ್ಲೇಷನ್ ಟ್ರೈ ಮಾಡಿ ಬ್ರಾಕೆಟ್ ಅಲ್ಲಿ ನಾನು ಒರಿಜಿನಲ್ ಸೆಂಟೆನ್ಸ್ ಕೊಟ್ಟಿರ್ತೀನಿ. ಯಾಕೆ ಅಂತಂದ್ರೆ ತುಂಬಾ ಅದು ಐ ಮೀನ್ ಆ ಕಾಂಟೆಕ್ಸ್ಟ್ ಅಲ್ಲಿ ಅದು ಅರ್ಥ ಆಗ್ಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಹಾಕ್ಲೇಬೇಕಾಗುತ್ತೆ ಕೆಲವೊಂದ್ಸತಿ. ಹಂಗಾಗಿ ಹಾಗೇನೇನೆ ಯೂಸ್ ಮಾಡಿದ್ದೀನಿ ಆಸ್ ಇಟ್ ಈಸ್. ಇನ್ನೊಂದು ಚಾಲೆಂಜ್ ಆಫ್ ಅನುವಾದ ಅಂತಂದ್ರೆ 2 ವಾದಗಳಿದೆ ಇಲ್ಲಿ. ಒಂದು, ಕೆಲವರು ಏನ್ ಹೇಳ್ತಾರೆ, ದೇ ಲೈಕ್ ಪ್ಯೂರಿಟನ್ಸ್. ಅವ್ರು ಹೇಳೋದು ಇಲ್ಲ, ಒಂದು ಅಕ್ಷರ ಒಂದು ಪದಾನೂ ವ್ಯತ್ಯಾಸ ಆಗ್ದಿರಾ ಅದೇನೇನೆ ಅಲ್ಲಿ ಹೇಗಿದೆಯೋ ಹಾಗೇನೇನೆ ಅನುವಾದಕ್ಕೆ ಬರಬೇಕು ಅಂತ.
ಇನ್ನು ಕೆಲವರು, ನಾನು ಎರಡನೇ ಪಂಗಡದವಳು, ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಸ್ವಲ್ಪ ಈಚೆ ಆಚೆ ಆದ್ರೂ ಕೂಡ ಒಂದಷ್ಟು ವಾಕ್ಯಗಳು ಬಿಟ್ಟಿರ್ಬೋದು, ಅಥವಾ ಒಂದಷ್ಟು ಅನ್ನೆಸೆಸರಿ ಥಿಂಗ್ಸ್ ಕೂಡ ಬಿಟ್ಟು ಹೋಗಿರ್ಬೋದು. ಆದ್ರೆ ಆ ಪುಸ್ತಕ ಏನ್ ಹೇಳ್ತಾ ಇದೆ ಅದು ಕರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಇರ್ಬೇಕು, ಅದು ಮುಖ್ಯ ನನಗೆ ಅಂತ ಅನ್ಸುತ್ತೆ. ನನಗೆ ಆ ಪುಸ್ತಕದ ಟೋನ್ ಆಫ್ ನ್ಯಾರೇಟಿವ್, ಟೋನ್ ಆಫ್ ದ ಸ್ಟೋರಿ, ಟೋನ್ ಆಫ್ ದ ರೈಟಿಂಗ್ ಏನಿದೆ ಅದಷ್ಟು ಇಲ್ಲಿ ರಿಫ್ಲೆಕ್ಟ್ ಆಗ್ಬೇಕು, ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಸೊ ಇದು ಅನುವಾದದ ಇನ್ನೊಂದು ತುಂಬಾ ಏನೋ ಹಾಟ್ ಟಾಪಿಕ್ ಆಫ್ ದ ಏನಂತಾರೆ ಡಿಬೇಟ್ ಕೂಡ ಆಗಿದೆ ಇದು. ಆಸ್ ಅ ಕ್ರಿಯೇಟಿವ್ ಪರ್ಸನ್, ರೈಟ್? ಅಂದ್ರೆ 3ನೇ ಕ್ಲಾಸಿಂದ ಅಥವಾ ಸಣ್ಣ ವಯಸ್ಸಿಂದ ನೀವು ಕತೆ ಕವಿತೆ ಎಲ್ಲ ಬರೀತಾ ಇರ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಕ್ರಿಯೇಟಿವ್ ಚಾಲೆಂಜಸ್ ಏನ್ ಫೇಸ್ ಮಾಡಿದ್ರಿ? ಆಸ್ ಅ ಕ್ರಿಯೇಟಿವ್ ಪರ್ಸನ್ ಟ್ರಾನ್ಸ್ಲೇಷನ್ಗೆ ನೀವು ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜಸ್ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಅನುವಾದದಲ್ಲ? ಅನುವಾದದಲ್ಲಿ ಅಂತಂದ್ರೆ ಕೆಲವು ಪದ್ಯಗಳು, ಇಂಗ್ಲಿಷ್ ಪದ್ಯಗಳು, ಫಾರ್ ಎಕ್ಸಾಂಪಲ್ ಐ ವಾಂಟೆಡ್ ಟು ಟ್ರಾನ್ಸ್ಲೇಟ್ ರೋಡ್ ನಾಟ್ ಟೇಕನ್ ಬೈ ರಾಬರ್ಟ್ ಫ್ರಾಸ್ಟ್. ಅದು ಇಂಗ್ಲಿಷ್ ಅಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಪೋಯಮ್, ಅದು ತುಂಬಾ ಚೆನ್ನಾಗಿದೆ. ಆದ್ರೆ ಅದನ್ನ ಕನ್ನಡಕ್ಕೆ ತರುವಾಗ ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾಯ್ತು ನನಗೆ ಅಂತಂದ್ರೆ, ದೆನ್ ಐ ಕುಡ್ ರಿಯಲೈಸ್ ದಟ್ ಪೋಯಟ್ರಿ ಇಸ್ ಸ್ಟಿಲ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಡೆಡಿಕೇಶನ್ ಅಂಡ್ ಲಾಟ್ ಆಫ್ ಅದೊಂಥರ ಮೈಂಡ್ ಸೆಟ್ ಇರ್ಬೇಕು, ಅದು ಕಾವ್ಯಾತ್ಮಕವಾಗಿ ಮುಳುಗಿ ಆ ಒಂದು ದೃಷ್ಟಿಕೋನ ಇರ್ಬೇಕಂತಂದ್ರೆ ಅದನ್ನ ನಾನು ಅನುವಾದ ಮಾಡಕ್ ಪ್ರಯತ್ನ ಪಟ್ಟು ಸೋತಿದ್ದೆ. ಆಮೇಲೆ ಎರಡನೇದು ಅನುವಾದ, ನಾನೊಂದು ರೋಸ್ ಫಾರ್ ಎಮಿಲಿ ಅನ್ನೋ ಕಥೆನ ಟ್ರಾನ್ಸ್ಲೇಟ್ ಮಾಡಿದೆ. ಅದು ಇಂಗ್ಲಿಷ್ ಅಲ್ಲಿ ಇಟ್ಸ್ ಅ ವೆರಿ ವೆರಿ ಇಫೆಕ್ಟಿವ್, ವೆರಿ ಹಾಂಟಿಂಗ್ ಸ್ಟೋರಿ, ರೋಸ್ ಫಾರ್ ಎಮಿಲಿ ಅಂತ. ತುಂಬಾ ಈರಿ ಎಫೆಕ್ಟ್ ಕೊಡುತ್ತೆ ಅದು, ಅಂಡ್ ಇಟ್ಸ್ ಅ ವೆರಿ ಗ್ರಾಸ್ ಸ್ಟೋರಿ. ತುಂಬಾ ಚೆನ್ನಾಗಿರುವಂತ ಕತೆ ಅದು. ಬದುಕಿನ ಬಗ್ಗೆ ಇಲ್ಲದಿರ ಇರುವಂತಹ, ಐ ಮೀನ್ ಎಲ್ರಿಗೂ ಸರಳವಾಗಿ ತಿಳಿದಿರ ಇರುವಂತಹ ಸತ್ಯಗಳನ್ನ ತೆಗೆದು ತೋರಿಸುವಂತಹ ಕತೆ. ಆದ್ರೆ ಅದು ಕನ್ನಡದಲ್ಲಿ ನಾನು ಮಾಡಕ್ ಪ್ರಯತ್ನ ಪಟ್ಟು ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಅಂದ್ರೆ ಆ ಒಂದು ಎಫೆಕ್ಟ್ ತರಕ್ ಸಾಧ್ಯ ಆಗ್ತಿದ್ಯಾ ಅಂತ ಕೇಳಿಸ್ತಾ ಇದೆ. ಓಕೆ. ಆಮೇಲೆ ಇನ್ನೊಂದು ಕ್ರಿಯೇಟಿವ್ ಚಾಲೆಂಜ್ ನನಗೆ ಮತ್ತೆ ಫೇಸ್ ಆಗಿತ್ತು ಅಂದ್ರೆ ಈ ರೆಬೆಲ್ ಸುಲ್ತಾನ್ರಲ್ಲಿ. ಯಾಕೆ ಅಂತ ಹೇಳ್ತೀನಿ. ಒಂದು, ಹಿಸ್ಟರಿಗೆ ಸಂಬಂಧಪಟ್ಟಂತಹ, ನಾನು ಆಗ್ಲೇ ಹೇಳಿದಾಗೆ ದ ನಾಲೆಡ್ಜ್ ದಟ್ ಯು ನೀಡ್ ಟು ಹ್ಯಾವ್ ಇಸ್ should be good, and another factor is Manu's beautiful language. He has his own original language. ಎಷ್ಟು ಚೆನ್ನಾಗಿ ಅವ್ರು ಬರ್ದಿದ್ದಾರೆ ಅಂತಂದ್ರೆ ಇಟ್ಸ್ ವೆರಿ ಗುಡ್ ಟು ರೀಡ್. ತುಂಬಾ ಚೆನ್ನಾಗಿರುತ್ತೆ ಓದಕ್ಕೆ. ಇಂಗ್ಲಿಷ್ ನಲ್ಲಿ ಓದಿದ್ರೆ ಇಟ್ಸ್ ವೆರಿ ಯುನೀಕ್ ಅಂಡ್ ವೆರಿ ನೈಸ್. ಬಟ್ ವೆನ್ ಯು ವಾಂಟ್ ಟು ಟ್ರಾನ್ಸ್ಲೇಟ್ ಇಟ್ ಇನ್ ಟು ಎನಿ ಲ್ಯಾಂಗ್ವೇಜ್, ಅದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ಅದು. ಬಟ್ ಐ ಹೋಪ್ ಐ ಹ್ಯಾವ್ ಡನ್ ಜಸ್ಟಿಸ್. ಓದಿದವರು ಅದು ಓದಿದ್ರೆ ಹೇಳ್ಬೇಕಾಗುತ್ತೆ. ಆ ತರ ಒಂದು ತುಂಬಾ ಕ್ರಿಯೇಟಿವ್ ಆದ ಬರವಣಿಗೆಗಳು ಇರ್ತಾವಲ್ಲ, ನೇರ ಅಲ್ದಿರ ಇರುವಂತಹ, ಸರಳ ಅಲ್ದಿರ ಇರುವಂತಹ ಇಂಗ್ಲಿಷ್, ಕಾಂಪ್ಲಿಕೇಟೆಡ್ ಅಂಡ್ ವೆರಿ you can't even say complex English language. It's a very structured and a very beautiful language that Manu has on his own. So ಆ ಥರದ ಬೇರೆ ಥರದ ಒಂದು ಕ್ರಿಯೇಟಿವ್ ಲ್ಯಾಂಗ್ವೇಜಸ್ ಅನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕಾದಾಗ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ದಟ್ ವಾಸ್ ಆಲ್ಸೋ ಅನದರ್ ಚಾಲೆಂಜ್ ದಟ್ ಐ ಫೇಸ್ಡ್. ನನ್ನ ಮೊದಲನೇ ಪುಸ್ತಕಕ್ಕೆ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಬಂತು, ಇನ್ನೂ ಬರ್ತಾನೂ ಇದೆ. ಪರ್ವತದಲ್ಲಿ ಪವಾಡ ಪುಸ್ತಕಕ್ಕೆ. ಎರಡನೇ ಪುಸ್ತಕಕ್ಕೆ ರೆಬೆಲ್ ಸುಲ್ತಾನ್ರಿಗೆ ಸಾಕಷ್ಟು ಫೀಡ್ಬ್ಯಾಕ್ ಬಂದಿದೆ. ಮೋಸ್ಟ್ ಆಫ್ ದೆಮ್ ಆರ್ ಪಾಸಿಟಿವ್, ಸಮ್ ಆಫ್ ದೆಮ್ ಆರ್ ನಾಟ್ ನೆಗೆಟಿವ್, ಬಟ್ ದೇ ಹ್ಯಾಡ್ ಲಾಟ್ ಆಫ್ ಕ್ವೆಶ್ಚನ್ಸ್, and it's a very debatable book. So in terms of, my first book is not very if I can use the word controversial. It's very plain and very ಎಲ್ರಿಗೂ ಇಷ್ಟ ಆಗುವಂತ ಪುಸ್ತಕ. ಅದು ಎಲ್ರು ಓದ್ಬೇಕಾದಂತಹದ್ದು, ಎಲ್ರು ಇನ್ಸ್ಪೈರ್ ಆಗಬಲ್ಲಂತದ್ದು ಪುಸ್ತಕ ಅದು.
ಎರಡನೇ ಪುಸ್ತಕ ಎಲ್ರಿಗೂ ಇಷ್ಟ ಆಗ್ತಿರಾ ಇರುವಂತ ಪುಸ್ತಕ. ಇನ್ ದ ಸೆನ್ಸ್, ಕೆಲವರಿಗೆ ಇಟ್ಸ್ ಅ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್, ವೇರ್ ದ ಟೋನ್ ಆಫ್ ದ ಬುಕ್ ಸೇಸ್ ಸಮಥಿಂಗ್ ವಿಚ್ ಮೇ ನಾಟ್ ಅಪೀಲ್ ಎವ್ರಿ ಒನ್. ಸೊ ಅದರಿಂದ ಹೆಚ್ಚಿಗೆ ಸಪೋರ್ಟ್ ಅಥವಾ ಫೀಡ್ಬ್ಯಾಕ್ ಸಿಗ್ದಿರಾ ಇರ್ಬೋದು. ಬಟ್ ನಾನು ಮೊದಲನೇ ಪುಸ್ತಕಕ್ಕೆ ತುಂಬಾ ಯಾವ ಮಟ್ಟಕ್ಕೆ ಅಂದ್ರೆ, ಯಾವುದೋ ಒಂದು ಹಳ್ಳಿ ಶಾಲೆಯ ಒಬ್ಬ ಅಧ್ಯಾಪಕರು ನನಗೆ ಮೆಸೇಜ್ ಮಾಡ್ಬಿಟ್ಟು, ನಿಮ್ಮ ಪುಸ್ತಕನ ನಾನು ಮಕ್ಕಳಿಗೆ ಸ್ಪರ್ಧಾತ್ಮಕ ಕೆಲವು ಕಾಂಪಿಟೇಷನ್ಗಳಲ್ಲಿ ನಾನು ಪುಸ್ತಕನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಫೋಟೋ ತೆಗೆದು ಕಳ್ಸಿದ್ರು. ಅಂತ ಒಳ್ಳೆ ರೆಸ್ಪಾನ್ಸ್ ಬಂತು. ಅದಕ್ಕೆ ತುಂಬಾ ಜನ ಬೇರೆ ಬೇರೆ ಕಡೆಗಳಿಂದ ಕಾಲ್ ಮಾಡಿ ನನಗೆ ಮೆಸೇಜ್ಗಳು ಮಾಡಿ ಅದ್ರ ಬಗ್ಗೆ ನನಗೆ ತುಂಬಾ ಲೈಫ್ ಚೇಂಜಿಂಗು, ಇನ್ಸ್ಪೈರಿಂಗು, ತುಂಬಾ ಕಾಡಿದ ಪುಸ್ತಕ ಅಂತೆಲ್ಲ ಹೇಳಿದ್ರು ನನಗೆ ಅದನ್ನ. ಮತ್ತೆ ಇತ್ತೀಚೆಗೆ ನಾನು ಎರಡನೇ ಪುಸ್ತಕದ ಬಗ್ಗೆ ನಾನು ಯಾರಿಂದನೋ ಕೇಳದೆ ಆಗ್ಲಿ, ನನಗೆ ಅಫ್ಕೋರ್ಸ್ ಐ ಆಮ್ ನ್ಯೂ ಬಾರ್ನ್ ಮಾಮ್. ಸೊ ನನಗೆ ಫೇಸ್ಬುಕ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಇಂದ ಒಂದಷ್ಟು ಕಾಲ ಸ್ವಲ್ಪ ಹೆಚ್ಚಿಗೆ ತೊಡಗಿಸ್ಕೊಳಕ್ ಆಗ್ತಿಲ್ಲ. ಆದ್ರೆ ಇತ್ತೀಚೆಗೆ ಒಂದು ದೊಡ್ಡ ಚರ್ಚೆನೆ ನಡೀತು ನನ್ನ ಎರಡನೇ ಪುಸ್ತಕದ ಬಗ್ಗೆ. ನನ್ನ ಅಂತ ಹೇಳಲಿಕ್ಕಾಗಲ್ಲ, ಮನು ಪುಸ್ತಕದ ಬಗ್ಗೆ ಅಂತ ಕೇಳಿದೆ ನಾನು, ಚರ್ಚೆ ಆಯ್ತು ಅಂತ. ಇದು ಸೆಕೆಂಡ್ ಬುಕ್ ನೀವು ಹಿಸ್ಟ್ರಿ ಸ್ಟೂಡೆಂಟ್ ಅಲ್ಲ ಅಂತ ಹೇಳಿದ್ರ, ಆಮೇಲೆ ಇದು ಕಾಂಟ್ರವರ್ಸಿಯಲ್ ಬೇರೆ ಇದೆ. ಸೊ ಆತರ ಇರುವಾಗ ನೀವು ಅಂದ್ರೆ ಈ ಸಬ್ಜೆಕ್ಟ್ ಈ ಬುಕ್ ನೀವೇ ಸೆಲೆಕ್ಟ್ ಮಾಡಿದ್ದ ಅಥವಾ ಅದು ಪಬ್ಲಿಷರ್ ಆ ತರ ಕಡೆಯಿಂದ ನೋಡಿ ಇದು ಇಂಟ್ರೆಸ್ಟಿಂಗ್ ಇದೆ ಇದು ಮಾಡೋಣ ಅನ್ನೋ ಬಂತ, ಹೇಗೆ ಅದು? ಅದು ಎರಡಕ್ಕೂ ಹೌದು ಅಂತ, ಎರಡು ಉತ್ತರನೂ ಹೌದು ಅಂತ ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಅದಕ್ಕೂ ಒಂದು ಹಿನ್ನೆಲೆ ಇದೆ. ನಾನು ಪಟ್ಟ ಮಹಾದೇವಿ ಶಾಂತಲಾದೇವಿ ಅಂತ ಒಂದು ಹಿಸ್ಟಾರಿಕಲ್ ಫಿಕ್ಷನ್ ಬುಕ್ ಇದೆ, CK ನಾಗರಾಜ್ ರಾವ್ ಅವ್ರದ್ದು. ಅದನ್ನ ಓದಿದ್ದೆ. ಅದು ಇಟ್ಸ್ ಅ ವೆರಿ ವಾಲ್ಯೂಮಿನಸ್, 2 ವಾಲ್ಯೂಮ್ಸ್ ಇದೆ, ಒಂದೊಂದು ಥೌಸಂಡ್ಸ್ ಆಫ್ ಪೇಜಸ್ ಇದೆ ಅಂತ ಕಾಣುತ್ತೆ. ಅದು ಇಷ್ಟು ದೊಡ್ಡ 2 ಪುಸ್ತಕ. ಅದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬುಕ್. ಅದು ಹಿಸ್ಟಾರಿಕಲ್ ಫಿಕ್ಷನ್ ಆದ್ರೆ ಅದು ನಾಟ್ ಎಕ್ಸಾಕ್ಟ್ ಹಿಸ್ಟ್ರಿ, ನಾನ್ ಫಿಕ್ಷನ್ ಅಲ್ಲ ಅದು. ಸೊ ಅದನ್ನ ಓದ್ದೆ ನಾನು. ಅದನ್ನ ಓದಿದ ಮೇಲೆ ನನಗೆ ಹಿಸ್ಟ್ರಿ ಬಗ್ಗೆ ತುಂಬಾ ಆಸಕ್ತಿ ಬಂತು. ಅಲ್ಲಿವರೆಗೂ ನಾನು ಅದು ಇನ್ನೊಂದು ಕೂಡ, ದಟ್ ವಾಸ್ ಒನ್ ಆಫ್ ಮೈ ಸಜೆಷನ್ಸ್ ಟು ಒನ್ ಆಫ್ ದಿ ಎಜುಕೇಶನಲ್ ಬೋರ್ಡ್, ದಟ್ ದ ಕಾಂಟ್ಯಾಕ್ಟ್ ದಟ್ ಐ ನೋ. ಏನಪ್ಪಾ ಅಂತಂದ್ರೆ, ಹಿಸ್ಟ್ರಿ ಪುಸ್ತಕಗಳನ್ನ ನಾವು ತುಂಬಾ ಡ್ರೈ ಆಗಿ ಮಾಡ್ಬಿಡ್ತೀವಿ. ನನಗದು ಯಾಕೆ ಅಂತಲೇ ಅರ್ಥ ಆಗಲ್ಲ. ನನಗೆ ತುಂಬಾ ಇಷ್ಟನೇ ಆಗ್ತಿರ್ಲಿಲ್ಲ. ನನ್ಗೆ ಹಿಸ್ಟ್ರಿ ಯಾಕಪ್ಪ ಓದ್ಬೇಕು ಅನ್ನೋ ತರ ಇತ್ತದು. ತುಂಬಾ ಬರೀ ಏನೋ ಇಸ್ವಿ, ಇಂಥ ಇಸ್ವಿನಲ್ಲಿ ಹಿಂಗಾಯ್ತು, ಇಂಥ ಇಸ್ವಿನಲ್ಲಿ ಇದಾಯ್ತು ಅಂದ್ರೆ ಆ ತರ ಅಷ್ಟೇ ಓದಿಸ್ತಾ ಇದ್ರು, ಆ ತರ ಅಷ್ಟೇ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ರಾಗ್ಲಿ. ಒಂದು ಏನು, ಯಾಕೆ ನಾವು ಹಿಸ್ಟ್ರಿ ಓದ್ಬೇಕು, ಹಿಸ್ಟ್ರಿ ಓದೋದ್ರಿಂದ ಏನ್ ನಮ್ಗೆ ಸಿಗುತ್ತೆ, ಆಮೇಲೆ ಇವತ್ತಿನ ದಿನದಲ್ಲಿ ಹಿಸ್ಟ್ರಿ ಏನು ನಮ್ಗೆ ಸಹಾಯ ಮಾಡುತ್ತೆ, ಅದೆಲ್ಲನೂ ತಿಳ್ಕೊಳ್ಳೋದು ಶಾಲಾ ಮಟ್ಟದಿಂದ ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ. ಸೊ ಹಿಸ್ಟ್ರಿ ನನಗೆ ಸ್ಕೂಲ್ ಲೆವೆಲಲ್ಲಿ ಯಾವತ್ತೂ ಇಷ್ಟ ಆಗಿರ್ಲಿಲ್ಲ. ಆ ಪುಸ್ತಕ ಅಥವಾ ಆ ಥರ ಕೆಲವು ಹಿಸ್ಟಾರಿಕಲ್ ಫಿಕ್ಷನ್ ಪುಸ್ತಕಗಳು ಓದಿದಾಗ ನನಗೆ ಯಾಕೆ ನಾನು ಹಿಸ್ಟ್ರಿನ ಮತ್ತೆ ಓದಬಾರ್ದು, ಮೊದಲಿಂದ ನಾನು ನೆಗ್ಲೆಕ್ಟ್ ಮಾಡಿದ್ನಲ್ಲ, ಅದು ಚೆನ್ನಾಗಿ ಹಿಸ್ಟ್ರಿ ತಿಳ್ಕೊಬೇಕಲ್ಲ ಅನ್ನುವಂಥ ಹಂತದಲ್ಲಿ ನಾನಿದ್ದೆ. ಅಂತ ಸಂದರ್ಭದಲ್ಲೇ ನನ್ನ ಪ್ರಕಾಶಕರು ವಸುಧೇಂದ್ರ ಅವರು ಈ ತರ ಒಂದು ಪುಸ್ತಕ ಇದೆ ನೋಡು, ಇದನ್ನ ನೀನು ಏನಾದ್ರು ಅನುವಾದ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಅವರಿಗೆ ನನ್ನ ಕ್ರೈಟೀರಿಯಾ ಅವ್ರಿಗೆ ಮೊದಲೇ ಗೊತ್ತು. ನನಗೆ ಅದನ್ನ ಓದಿ ನನಗೆ ನನ್ನ ಒಳಗೆ ಅದು ಇಳಿದ್ರೆ ಪುಸ್ತಕ ಮಾತ್ರ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಅವ್ರಿಗೆ ಮೊದಲೇನ ಇದನ್ನು ಹೇಳಿದ್ದೆ ನಾನು. ಹಾಗಾಗಿ ನಾನು ಅದನ್ನ ತಗೊಂಡು ಓದಕ್ ಶುರು ಮಾಡಿದೆ. ಓದಿದಾಗ ಏನಾಯ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಐ ಕುಡ್ ರಿಲೇಟ್ ಲಾಟ್ ಆಫ್ ಥಾಟ್ಸ್ ದಟ್ ಐ ಹ್ಯಾಡ್, ಅಥವಾ ಐಡಿಯಾಲಜೀಸ್ ದಟ್ ಆರ್ ದೇರ್ ಇನ್ ದ ಬುಕ್ ವಾಸ್ ಮ್ಯಾಚಿಂಗ್ ಟು ಮೈ ಇದು ಏನಂತಾರೆ ಐಡಿಯಾಸ್. ಸೊ ನಾನು ಅದಕ್ಕೆ ಇದನ್ನ ದಿಸ್ ಇಸ್ ಐ ಕ್ಯಾನ್ ಮೇಕ್ ದಿಸ್ ಆಸ್ ಮೈ ವಾಯ್ಸ್, ನಾನು ಇದನ್ನ ಮಾಡಲೇಬಹುದು, ಮಾಡಲೇಬೇಕು, ಅಂಡ್ ಇಟ್ ವುಡ್ ಬಿ ಅ ವೆರಿ ಗುಡ್ ಕಾಂಟ್ರಿಬ್ಯೂಷನ್ ಎಸ್ಪೆಷಲಿ ಇನ್ ಟುಡೇಸ್ ವರ್ಲ್ಡ್ ಅಂತ ಅನ್ನಿಸ್ತು ನನಗೆ. ಯಾಕೆ ಅಂತಂದ್ರೆ ಇವತ್ತು ನಾವು ಏನ್ ಮಾತಾಡಿದ್ರು ಬಹಳ ಕಷ್ಟ ಆಗಿರುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಈ ಪುಸ್ತಕ ಬಹಳ ಮುಖ್ಯ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನ ಟ್ರಾನ್ಸ್ಲೇಷನ್ ತಗೊಂಡೆ. Actually, Samyukta, sorry, I kind of
ಡಿಸ್ಅಗ್ರಿ ವಿತ್ ಯು. ಯಾಕೆಂದ್ರೆ ನೀವು ಈ ಬುಕ್ ನ ಸ್ವಲ್ಪ ಅಂದ್ರೆ ಕಾಂಟ್ರವರ್ಸಿಯಲ್ ಅಂತ ನೀವು ಹೇಳಿದ್ರಿ. ಆಕ್ಚುಲಿ ನಿಮ್ಗೂ ಗೊತ್ತು ಅಲ್ವಾ, ಅದು ಇಟ್ ಇಸ್ ನಾಟ್ ಅಟ್ ಆಲ್ ಕಾಂಟ್ರವರ್ಷಿಯಲ್. ಅಂದ್ರೆ ವಾಸುಕಿ ಬೇಸಿಕಲಿ, ಐ ಮೀನ್ ನಾನು ಇಂಗ್ಲಿಷ್ ಒರಿಜಿನಲ್ ಓದಿದ್ದೀನಿ, ರೆಬಲ್ ಸುಲ್ತಾನ್ಸ್, ಬಟ್ ಬೇಸಿಕಲಿ ಅದರದ್ದು ಫಂಡಮೆಂಟಲ್ ಪಾಯಿಂಟ್ ಏನು ಅಂದ್ರೆ ಇಟ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ವಾಟ್ಸ್ಆಪ್ ಹಿಸ್ಟ್ರಿ. ನಮ್ಗೆ ಶಾರ್ಟ್ ಸ್ನಿಪೆಟ್ಸ್ ಅಲ್ಲಿ ಏನ್ ಸಿಗುತ್ತೋ ವಾಟ್ಸ್ಆಪ್ ಹಿಸ್ಟ್ರಿ ಕಂಪ್ಲೀಟ್ಲಿ ವಿರುದ್ಧವಾಗಿದೆ ಅದು. ಅದೇ ಇಲ್ಲ ಮುಕುಂದ್, ಸಾರಿ, ನಾನ್ ಹೇಳಿದ್ ಬುಕ್ ಕಾಂಟ್ರವರ್ಸಿಯಲ್ ಅಂತಲ್ಲ, ಆ ಬುಕ್ ಬಗ್ಗೆ ನಡೀತಾ ಇರೋ ಡಿಸ್ಕಷನ್ಸ್ ಏನಿದೆಯಲ್ಲ ಅದು ಪ್ರೋ ಅಂಡ್ ಯುನೋ ಎರಡು ನಡೀತಾ ಇದೆ. ಸೊ ನಾನ್ ಹೇಳಿದ್ ಆ ರೀತಿಯಲ್ಲಿ ಕಾಂಟ್ರವರ್ಷಿಯಲ್ ಆಗಿದೆ ಅದು ಇವತ್ತಿನ ದಿನ ಅಂತ ಹೇಳಿ. ಇಲ್ಲ ಇಲ್ಲ, ನಾನ್ ನಿಮ್ಗೆ ತಮಾಷೆಗೆ ಹೇಳಿದ್ದು, ಐ ಡೋಂಟ್ ಅಗ್ರಿ, ಡಿಸ್ಅಗ್ರಿ ವಿತ್ ಯು ಅಂತ. ಐ ಅಂಡರ್ಸ್ಟ್ಯಾಂಡ್ ದಟ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಡಿಸ್ಕಷನ್ಸ್ ಮತ್ತೆ ಪ್ರಾಕ್ಟಿಕಲ್ ಪಾಯಿಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಶಿವಾಜಿ ಅಪ್ಪನಿಗೆ ಇಟ್ಟಿರೋ ಹೆಸರು ಆಗಿನ ಕಾಲದ ಒಂದು ಮುಸ್ಲಿಂ, ಅವನ ಹೆಸರು ನಾನು ಇಲ್ಲೆಲ್ಲೋ ನೋಟ್ ಮಾಡಿ ಇಟ್ಕೊಂಡಿದ್ದೆ, ಒಂದ್ ನಿಮಿಷ. ಶಾ ಶರೀಫ್ ಅಂತ ಒಬ್ಬ ಮುಸ್ಲಿಂ ಸಂತನ ಹೆಸರನ್ನ ಆಧರಿಸಿ ಶಿವಾಜಿ ಅಪ್ಪನ ಹೆಸರನ್ನು ಶಾಜಿ ಬೋನ್ಸ್ಲೆ ಅಂತ ಇಟ್ಟಿದ್ದಾರೆ. ಈ ತರ ಸಣ್ಣ ಪುಟ್ಟ ಕಾನ್ವರ್ಸೇಷನ್ಸ್ ಇದೆ. ಮತ್ತೆ ಬಹಮಿನಿ ಸುಲ್ತಾನ್ ರೂಲ್ ನಲ್ಲಿ ಹಲವಾರು ಜನ ಬ್ರಾಹ್ಮಣ ಪಂಡಿತರು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಅವನ್ ರೂಲ್ಸ್ ನ ಇದ್ ಮಾಡ್ತಾ ಇದ್ರು. ಇವರು ಬಹಮಿನಿ ಸುಲ್ತಾನ್ರು ಏನ್ರಿ ಅದು ಸರಸ್ವತಿ ಮತ್ತೆ ಇನ್ನೊಂದು ಯಾವ್ದೋ ದೇವರ ಮೇಲೆ ಯಾರೋ ಪದ್ಯ ಬರ್ದಿದಾರಲ್ಲ, ಅದು ಆದಿಲ್ ಶಾಲ್. ಇಬ್ರಾಹಿಂ ಆದಿಲ್ ಶಾ ಸರಸ್ವತಿ ಆರ್ಡೆಂಟ್ ಫಾಲೋವರ್ ಆಗಿರ್ತಾನೆ, ಭಕ್ತ ಆಗಿರ್ತಾನೆ. ತುಂಬಾ ಸರಸ್ವತಿಯ ಬಗ್ಗೆ ಹಲವಾರು ಪದ್ಯಗಳನ್ನು ಬರೆದಿರ್ತಾನೆ. ಒಂದು ಪದ್ಯ ಪುಸ್ತಕದಲ್ಲೂ ಇದೆ. ಅದೇ ನಾನು ಹೇಳಿದ್ದು. ಆಮೇಲೆ ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಬರುತ್ತೆ. ಇನ್ಫ್ಯಾಕ್ಟ್ ನಿಜಾಮ್ ಶಾ ಶುರುವಾಗಿದ್ದೇನೆ, ನಿಜಾಮ್ ಶಾ ಡೈನಸ್ಟಿ ಶುರುವಾಗಿದ್ದೆ ಒಬ್ಬ ಬ್ರಾಹ್ಮಣ ಮೂಲದ ವ್ಯಕ್ತಿಯಿಂದ ಅಂತಲೂ ಒಂದು ನೋಟ್ ಬರುತ್ತೆ. ಅದ್ರಲ್ಲೂ ಹೇಳ್ತಾನೆ ಮನು ಒಂದ್ ಕಡೆ, ಭೈರು ಅಂತ ಒಬ್ಬ ಬ್ರಾಹ್ಮಣ ಏನ್ ಇರ್ತಾನಲ್ಲ ಅವನಿಂದ ಅದು ಶುರುವಾಯ್ತು ಆ ಮುಸ್ಲಿಂ ಸಂತತಿ ಅಂತಾನು ಹೇಳ್ತಾರೆ. ಆಮೇಲೆ ಸಾಕಷ್ಟು ಕಡೆ ಬರುತ್ತೆ ಇದು ಏನೋ ಮುಸಲ್ಮಾನರ ಆ ಸ್ಥಾನದಲ್ಲಿ ಹಿಂದೂ ಪಂಡಿತರಿದ್ದಿದ್ದು, ಅವ್ರು ಕರೆಸ್ಕೋತಾ ಇದ್ದಿದ್ದು. ಆಮೇಲೆ ಮದುವೆಗಳು ಕೂಡ ಅವರು ರಾಜಕೀಯ ಕಾರ್ಯಗಳಿಗೋಸ್ಕರ ತುಂಬಾ ಮದ್ವೆಗಳು ನಡೀತಾ ಇದ್ವು ಹಿಂದೂ ಮುಸಲ್ಮಾನರ ನಡುವೆ. ಹೆಣ್ಣು ಕೊಡೋದು ಈ ತರದ್ದು ಸಾಕಷ್ಟು ನಡೀತಾ ಇತ್ತು. ಹಾಗಾಗಿ ಇವತ್ತೇನು ನ್ಯಾರೇಟಿವ್ ಇದೆಯಲ್ಲ ಅದಕ್ಕೆ ಟೋಟಲ್ ಆಪೋಸಿಟ್ ಆಗಿ ಅದರಲ್ಲಿ ಹೇಳ್ತಾ ಹೋಗ್ತಾನೆ. ಅಂಡ್ ಸ್ಪೆಷಾಲಿಟಿ ಆಫ್ ಮನೂಸ್ ಬುಕ್ ಇಸ್ ಯಾವುದು ಸುಮ್ಮನೆ ವೇಗಾಗಿ ಹೇಳೋದಿಲ್ಲ, ಎಲ್ಲದಕ್ಕೂ ಹಿ ಗಿವ್ ಸ್ಪೆಸಿಫಿಕ್ ರೆಫರೆನ್ಸಸ್ ಅಂಡ್ ಎಲ್ಲಾ ರೆಫರೆನ್ಸ್ ಗಳನ್ನು ಕೋಟ್ ಮಾಡಿ, ಆ ರೆಫರೆನ್ಸ್ ಗಳದ್ದೇ 100 ಪುಟಗಳ ಒಂದಷ್ಟು ಇದೆ ಡೀಟೇಲ್ಸ್ ಇದೆ. ಸೊ ಹಾಗಾಗಿ ಇಟ್ಸ್ ಅ ಮಸ್ಟ್ ರೀಡ್ ಬುಕ್ ಅಂತ ನನಗೆ ಅನ್ಸುತ್ತೆ. ಸಾರಿ ವಾಸುಕಿ, ಯು ಆರ್ ಸೇಯಿಂಗ್ ಸಮಥಿಂಗ್. ಐ ಥಿಂಕ್ ನೀವಿಬ್ರು ಬುಕ್ ಓದ್ಬಿಟ್ಟು, ಅವ್ರು ಆಬ್ವಿಯಸ್ಲಿ ಓದಿದ್ದಾರೆ, ನೀವು ಬುಕ್ ಓದಿದ್ದೀರಾ. ಬುಕ್ ಓದಿಲ್ದಿರ ನಮ್ಮಂತವ್ರಿಗೆ ಬುಕ್ ಯಾವ್ದ್ರ ಬಗ್ಗೆ ಅಂತ ಒಂದು ಶಾರ್ಟ್ ಸಿನಾಪ್ಸಿಸ್ ಕೊಡ್ತೀರಾ? ಬುಕ್ ಅಲ್ಲಿ ಏನ್ ಕವರ್ ಮಾಡಿದ್ದಾರೆ, ಮತ್ತೆ ಆಮೇಲೆ ವಿ ಕ್ಯಾನ್ ಗೋ ಟು ವೈ ಇಟ್ ಹ್ಯಾಸ್ ಬಿಕಮ್ ಕಾಂಟ್ರವರ್ಸಿಯಲ್. ಶೋರ್. ಬುಕ್ ಏನ್ ಹೇಳುತ್ತೆ ಅಂದ್ರೆ ದಕ್ಕನ್ ಪ್ರದೇಶದ ಏನು ಸುಲ್ತಾನರು ಮಧ್ಯಕಾಲೀನ ಪ್ರದೇಶ ಇದೆಯಲ್ಲ, ಆ ಮಧ್ಯಕಾಲೀನ ಟೈಮ್ ಅಲ್ಲಿ ದಕ್ಕನ್ ಪ್ರದೇಶದಲ್ಲಿ ಯಾವ್ಯಾವ ಸುಲ್ತಾನರು ಇದ್ರು. ಈಗ ಹಿಸ್ಟ್ರಿ ಅಂದ್ರೆ ನಮ್ಗೆ ಇಲ್ಲಿ ನಾವು ದಕ್ಷಿಣದಲ್ಲಾದ್ರೂ ಓದ್ತೀವಿ, ಏನೋ ನಮ್ಮ ಯಾರು ಕೃಷ್ಣದೇವರಾಯರ ಕಥೆಗಳು ಅಥವಾ ಇನ್ನೊಂದಷ್ಟು ವಿಜಯನಗರ ಸಾಮ್ರಾಜ್ಯದ್ದು ಇನ್ಯಾವ್ದೆಲ್ಲ ಇದ್ರು ಬೇರೆ, ಹರಿಹರ ಅವರು ಎಲ್ಲ ಓದ್ತೀವಿ, ಹೊಯ್ಸಳರು ಎಲ್ಲ, ಗಂಗರು ಎಲ್ಲ. ಆದ್ರೆ
ಮೇಜರ್ ಆಗಿ ಹಿಸ್ಟ್ರಿ ಅಂತ ತಗೊಂಡ್ರೆ ಶಿವಾಜಿ ಇದ್ದವರು, ಆಮೇಲೆ ಮೊಘಲ್ಸ್ ಅಷ್ಟೇ ಹೇಳ್ತೀವಿ ಆಗ್ಲಿ. ಈ ಇಂಟ್ರಿಕೆಸೀಸ್ ಏನೇನಿದೆ, ಮಧ್ಯಕಾಲೀನದಲ್ಲಿ ಯಾರ್ಯಾರು ಇದ್ರು, ಯಾವ್ಯಾವ ಸುಲ್ತಾನ್ರಿದ್ರು, ಬಹಮನಿ ಸುಲ್ತಾನ್ರು ಯಾರ್ಯಾರಿದ್ರು ಸ್ಪೆಸಿಫಿಕ್ ಆಗಿ, ಆಮೇಲೆ ಮೂಲ ಬಹಮನಿಯನ್ನ ಒಡೆದುಕೊಂಡು ಬಂದ ಮೇಜರ್ 5 ಬಹಮನಿ ಸುಲ್ತಾನ್ರು ಯಾರಿದ್ರು, ಅವರ ಕತೆ ಏನು ಅಂತ ಹೇಳ್ತಾ ಹೋಗ್ತಾ ಚಿಕ್ಕ ಚಿಕ್ಕ ಅನೆಕ್ಡಾಟ್ಸ್ ಕೊಡ್ತಾ ಮನು ಮುಖ್ಯವಾಗಿ ಇಲ್ಲಿ ಹೇಳೋದೇನಂತಂದ್ರೆ, ಹೇಗೆ ಇಟ್ ವಾಸ್ ಅನ್ ಅಮಾಲ್ಗಮೇಷನ್ ಆಫ್ ಹಿಂದೂ ಅಂಡ್ ಮುಸಲ್ಮಾನ್, ಅಂಡ್ ಇಟ್ ವಾಸ್ ನೆವರ್ ಅ ಹಿಂದೂ ವರ್ಸಸ್ ಮುಸಲ್ಮಾನ್. ಐ ಮೀನ್ ಇದ್ರೂ ಕೂಡ ಅದು ಬರೀ ರಾಜಕೀಯ ದಾಳಗಳಾಗಿತ್ತೆ ಹೊರತು ಧಾರ್ಮಿಕವಾದಂತಹ ಯಾವುದೇ ಒಂದು ಅದಕ್ಕೆ ಹಿನ್ನೆಲೆಗಳು ಇರ್ಲಿಲ್ಲ ಅಂತ. ಹಿಂದೂ ಮುಸಲ್ಮಾನರು ನಡೆಸ್ತಾ ಇದ್ದಿದ್ದೆಲ್ಲ ರಾಜ್ಯ ವಿಸ್ತರಣೆ ಮತ್ತು ಸಂಪತ್ತು ಸಾಮ್ರಾಜ್ಯಕ್ಕಾಗಿ ಮಾಡ್ತಿದ್ರಾಗ್ಲಿ, ಹಿಂದೂಗಳಾಗ್ಬೋದು ಮುಸಲ್ಮಾನರಾಗ್ಬೋದು. ದರ್ ಇಸ್ ನೋ ಏನೋ, ಈಗ ನಮ್ಮಲ್ಲಿ ಹೇಗೆ ನ್ಯಾರೇಟಿವ್ಸ್ ಬರ್ತಾ ಇದೆ ಅಂತಂದ್ರೆ, ಮುಸಲ್ಮಾನರು ಬಂದ್ರು ನಮ್ಮಲ್ಲಿರುವಂತ ಸಂಪತ್ತೆಲ್ಲ ಲೂಟಿ ಮಾಡಿದ್ರು, ಮುಸಲ್ಮಾನರು ಬಂದ್ರು ನಮ್ ದೇವಸ್ಥಾನಗಳೆಲ್ಲ ಒಡೆದ್ರು. ಆದ್ರೆ ಇಟ್ಸ್ ಒನ್ ಸೈಡೆಡ್ ಸ್ಟೋರಿ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಮನು ಈ ಪುಸ್ತಕದಲ್ಲಿ ತೋರಿಸ್ತಾನೆ. ಯಾಕೆ ಅಂತಂದ್ರೆ, ನಮ್ಮ ಹಿಂದೂಗಳೇ ರಾಜರೇ ಸಾಕಷ್ಟು ಅವರ ಮುಸಲ್ಮಾನರ ಇದನ್ನು ಧ್ವಂಸ ಮಾಡಿದಿದೆ, ಅದನ್ನು ಎಲ್ಲ ವಿವರಗಳು ಕೊಡ್ತಾನೆ. ಇನ್ನೊಂದು ಹೇಗೆ ಅವರಿಬ್ರು ಹೊಂದಾಣಿಕೆ ಮಾಡ್ಕೋತಾ ಇದ್ರು ಒಬ್ರಿಗೊಬ್ರು. ಉದಾಹರಣೆಗೆ, ಒಬ್ಬ ಮುಸಲ್ಮಾನ ರಾಜನ ವಿರುದ್ಧ ಇನ್ನೊಬ್ಬ ಮುಸಲ್ಮಾನ ರಾಜ ಮತ್ತು ಹಿಂದೂ ರಾಜ ಇಬ್ರು ಸೇರ್ಕೊಂಡು ಹೊಡೆದಾಡ್ತಾ ಇದ್ರು. ಆತರ ಇನ್ಸಿಡೆಂಟ್ಗಳು ಬರುತ್ತೆ. ಸೊ ಹೀಗಾಗಿ ಸುಮಾರು 1200 ಅನ್ಸುತ್ತೆ, 1200ರಿಂದ 1700 ಏನೇನು ಹಿಸ್ಟಾರಿಕಲ್ ಅಕೌಂಟ್ ಅಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಚಿಕ್ಕ ಚಿಕ್ಕ ಅನೆಕ್ಡಾಟ್ಸ್ ಗಳ ಮೂಲಕ ಕತೆ ಹೇಳ್ತಾ ಹೋಗ್ತಾನೆ ಮನು. ಅದ್ರ ನಡುವೆ ಈ ಯಾರ್ಯಾರು ರಾಜರು ಬಂದು ಹೋದ್ರು ಅನ್ನೋರ್ ನಡುವೆ ಆ ಯಾವ ವಿಶೇಷತೆ ಯಾವ ರಾಜನಲ್ಲಿ ಇತ್ತು ಅಂತ. ಫಾರ್ ಎಕ್ಸಾಂಪಲ್, ಈಗ ಆತನ ಹೆಸರು ಫಿರೋಜ್ ಶಾ ಬಹಮನಿ ಅನ್ಸುತ್ತೆ. ಆತ ಬಹುಭಾಷಾ ಪಂಡಿತ ಆಗಿದ್ದ ಅಂತೆ. ಎಷ್ಟು ಕಲರ್ಫುಲ್ ಕ್ಯಾರೆಕ್ಟರ್ಸ್ ಆಗಿದ್ರು ಆಗಿನ ಕಾಲದ ರಾಜರು ಅಂತಂದ್ರೆ, ಅವನು ಹಿ ವಾಸ್ ಆಲ್ಸೋ ಲ್ಯಾಂಗ್ವೇಜ್ ಲವರ್. ಅವನ್ ಏನ್ ಮಾಡ್ತಿದ್ದ ಅಂತಂದ್ರೆ, ಬೇರೆ ಬೇರೆ ದೇಶಗಳಿಂದ ಹೆಂಗಸರನ್ನ ಕರ್ಕೊಂಡ್ ಬಂದು ಮದುವೆ ಮಾಡ್ಕೊಳ್ಳೋದು, ಆ ಭಾಷೆಗಳನ್ನೆಲ್ಲ ಕಲಿತು ಅವ್ರ ಜೊತೆ ಅದ್ರಲ್ಲೇ ಕಾನ್ವರ್ಸ್ ಮಾಡ್ತಿದ್ನಂತೆ. ಈಗ ಚೀನಾ ದೇಶದಿಂದ ಹೆಂಡತಿನ ಕರ್ಕೊಂಡ್ ಬಂದು ಚೀನಿ ಕಲ್ತ್ಕೊಂಡು ಚೀನಿ ಮಾತಾಡ್ತಿದ್ನಂತೆ ಹೆಂಡತಿ ಜೊತೆ. ಇಬ್ರಾಹಿಂ ಆದಿಲ್ ಶಾ ಅವನು ಸರಸ್ವತಿಯ ಆರಾಧಕನಾಗಿದ್ದ. ಆಮೇಲಿಂದ ಇನ್ನೊಬ್ಬ ಬರ್ತಾನೆ, ಅವನ ಹೆಸರೇನು, ಮೂಲ ಬಹಮನಿ ದೊರೆ, ಅವನ ಹೆಸರು ನಂಗೆ ತಕ್ಷಣ ನೆನಪಾಗ್ತಿಲ್ಲ. ಇನ್ನೊಬ್ಬ ಮಲ್ಲಿಕ್ ಅಂಬರ್ ಅಂತ, ಅವನೊಬ್ಬ ಗುಲಾಮನಾಗಿದ್ದ. ಈಗ ನಾವೇನ್ ಡೈನಾಸ್ಟಿ ಅಂತೆಲ್ಲ ಮಾತಾಡ್ತೀವಲ್ಲ, ಡೈನಾಸ್ಟಿಗಳು ಶುರುವಾದಿದ್ದು ಹೆಂಗೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಾನೆ. ಮಲ್ಲಿಕ್ ಅಂಬರ್ ಅವನೊಬ್ಬ ಗುಲಾಮ ಆಗಿದ್ದ. ಅವನು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿ ಹೇಗೆ ಅದನ್ನ ನಡೆಸ್ಕೊಂಡ್ ಬರ್ತಾನೆ ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತಾನೆ. ಸೊ ಇದು ಮೂಲ ಕಥೆ ಇದ್ರಲ್ಲಿ. ಅಂಡ್ ಹೆನ್ಸ್ ದಿಸ್ ಬಿಕಮ್ಸ್ ಅ ಕಾಂಟ್ರವರ್ಷಿಯಲ್ ಟಾಪಿಕ್ ಆಫ್ ಟುಡೇಸ್ ಡಿಸ್ಕಷನ್ ಅಂತ ನಾನು ಹೇಳಿದೆ. ಸೊ ಇವಾಗ ಕಾಂಟ್ರವರ್ಸಿ ಅಂದ್ರೆ ಒಂದು ಹತ್ರ ಕಾಮನ್ ಪೀಪಲ್ ಹೂ ವಿಲ್ ನಾಟ್ ಲೈಕ್ ದಟ್ ನರೇಟಿವ್ ಅವ್ರು ಅಪೋಸ್ ಮಾಡ್ತಾರೆ. ದಟ್ ಈಸ್ ನಾಟ್ ದಟ್ ಅವರು ಮುಖ್ಯವಾಗಿ ಓದ್ಬೇಕಾಗಿರುವಂತ ಪುಸ್ತಕ ಇದು. ಕರೆಕ್ಟ್. ಬಟ್ ಈಗ ಫ್ರಮ್ ಅಕಾಡೆಮಿಕ್ ಸರ್ಕಲ್ಸ್ ಯಾರಾದ್ರೂ ಆಲ್ಟರ್ನೇಟಿವ್ ಸೋರ್ಸಸ್ ತಂದು ಈ ಬುಕ್ ಅಲ್ಲಿ ಲೂಪ್ ಹೋಲ್ಸ್ ಇದೆ, ಆತರ ಏನಾದ್ರೂ ಕಾಂಟ್ರವರ್ಸಿ ಆಗಿದೆಯಾ ಅಥವಾ ಅದಕ್ಕೆ ಇಲ್ಲಿ ಸ್ಕೋಪೇ ಇಲ್ಲ. ಯಾಕೆ ಅಂತಂದ್ರೆ, ಯಾವ್ದನ್ನು ಊಹಿಸ್ಕೊಂಡಾಗ್ಲಿ ಅಥವಾ ಇಮ್ಯಾಜಿನ್ ಮಾಡ್ಕೊಂಡು ಏನೋ ಒಂದು ತನ್ನಿಷ್ಟಕ್ಕೆ ಏನೋ ಬರ್ದಿಲ್ಲ ಮನು ಇಲ್ಲಿ ನನ್ನ ಪ್ರಕಾರ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ಪಾಯಿಂಟ್ಗೂ ರೆಫರೆನ್ಸಸ್ ಕೊಡ್ತಾನೆ. ಹಿ ಹಸ್ ಡನ್ ಲಾಟ್ ಆಫ್ ರಿಸರ್ಚ್ ಅಂಡ್ ಆಲ್ ದ ರಿಸರ್ಚಸ್ ಆರ್ with instances, with examples he has given in this book ಅಂತ ನನಗೆ ಅನ್ಸುತ್ತೆ. ವಾಸುಕಿ ಆಕ್ಚುಲಿ 221 ಪೇಜಿನ ಪುಸ್ತಕದಲ್ಲಿ ಪುಸ್ತಕ 221 ಒಂದು ಪೇಜು, ಅದಾದ್ಮೇಲೆ ರೆಫರೆನ್ಸಸ್ ಒಂದು 100-200 ಪೇಜ್, 100 ಪೇಜ್ ಇದೆ. ಅದಾದ್ಮೇಲೆ ಬಿಬಿಲೋಗ್ರಫಿ ಇನ್ನೊಂದಷ್ಟು. ಅಫ್ಕೋರ್ಸ್ he has costed us for all those things, but it's a very well researched book. Yes. ಹಂಗೇನಿಲ್ಲ ನನ್ಗೆ. ಅಂದ್ರೆ ಇವಾಗ
ನಾನು ಹಿಸ್ಟ್ರಿ ಓದ್ತಾ ಇರ್ಬೇಕಾರೆ, ಸಣ್ಣವನಾಗಿರ್ಬೇಕಾರೆ, ಏನೋ 5 ಜನ ಮುಸ್ಲಿಂ ಬಹಮನಿ ಸುಲ್ತಾನರು ಒಂದ್ ದಿವಸ ಎಲ್ಲ ಸೇರ್ಕೊಂಡು ಷಡ್ಯಂತ್ರ ಹೂಡಿ ವಿಜಯನಗರವನ್ನ ಧ್ವಂಸ ಮಾಡಿದ್ರು ಅಂತ ನಾವು ಕಾಮಿಕ್ಸ್ ಅಲ್ಲಿ, ಬುಕ್ಸ್ ಅಲ್ಲಿ ಓದಿರ್ತೀವಿ. ಬಟ್ ಆಕ್ಚುಲಿ ಸುಮಾರು ಜನ, ಐ ಮೀನ್ ಅದು ಬುಕ್ ಅಲ್ಲಿ ರೆಫರೆನ್ಸ್ ಇದೆ, ಬಟ್ ಹಲವಾರು ಸಾವಿರ ಮರಾಠ ಹಿಂದೂ ಸೈನಿಕರು ಈ ಬಹಮನಿ ಸುಲ್ತಾನರ ಜೊತೆ ಸೇರ್ಕೊಂಡು ವಿಜಯನಗರದ ಮೇಲೆ ದಾಳಿ ಮಾಡಿದ್ರು. ಇಟ್ ವಾಸ್ ನೆವರ್ ಎ ಹಿಂದೂ ವರ್ಸಸ್ ಮುಸ್ಲಿಂ ಕೈಂಡ್ ಆಫ್ ಫೈಟ್. ಆ ತರ ಆ ಒಂದು ಆಸ್ಪೆಕ್ಟ್ ನನಗೆ ತುಂಬಾ ಇಂಪ್ರೆಸಿವ್ ಆಯ್ತು ಬುಕ್ ಅಲ್ಲಿ. ಆ ತರ ಸಂಯುಕ್ತ ನಿಮ್ಗೆ ಗೊತ್ತಿಲ್ದಿರೋದಂಥದ್ದು, ಅಯ್ಯೋ ನನ್ ಮಗನ್ ಇದು ಗೊತ್ತೇ ಇರ್ಲಿಲ್ವಲ್ಲ ಗುರು ಅನ್ನೋಂತ ಒಂದು 4-5 ಇನ್ಸ್ಟೆನ್ಸಸ್ ಬಗ್ಗೆ ಮಾತಾಡ್ತೀರಾ ಬುಕ್ ಅಲ್ಲಿ? ಅದೇ ನಾನು ಇಷ್ಟೊತ್ತು ಹೇಳದ್ನಲ್ಲ, ಒಂದು ಕೃಷ್ಣದೇವರಾಯನ ಮಟ್ಟ ಹಾಕ್ಬೇಕಾದ್ರೇನೆ ಆಗಿದ್ದೆ ಹಾಗೇನೇನೆ. ಹೇಗೆ ಬಹಮನಿ ಸುಲ್ತಾನ್ರು ಎಲ್ಲಾರು ಕಡೆಯಲ್ಲಿ ಸೇರ್ಕೊಂಡ್ರು, ಬಹಮನಿ ಸುಲ್ತಾನ್ರ ನಡುವೆನೆ, ಈಗ ಫಾರ್ ಎಕ್ಸಾಂಪಲ್ ನಿಜಾಮ್ ಶಾ ಇವರ ಪರವಾಗಿದ್ದ, ರಾಯರ ಪರವಾಗಿದ್ದ, ವಿಜಯನಗರ ಸಾಮ್ರಾಜ್ಯದ ಪರವಾಗಿದ್ದ. ಆದ್ರೆ ಅವನನ್ನು ಸೇರಿಸ್ಕೊಂಡು ಕುತುಬ್ ಶಾ, ನಿಜಾಮ್ ಶಾ ಮತ್ತೆ ಆದಿಲ್ ಶಾ ಅವರು ಹೇಗೆ ಅವರ ವಿರುದ್ಧ ಹೋದ್ರು ಅನ್ನೋದು ನನಗೆ ಪರಿಚಯನೇ ಇರ್ಲಿಲ್ಲ. ಆಮೇಲೆ ಅಳಿಯ ರಾಮರಾಯ ಎಷ್ಟು ಅಸಹಾಯಕ ಪರಿಸ್ಥಿತಿಲಿ ಆಗ್ಬಿಟ್ಟ ಅವನು ಕಡೆಯಲ್ಲಿ ಅಂತ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲಿಂದ ಮೂಲ ಬಹಮನಿ ಸಾಮ್ರಾಜ್ಯ ಒಂದು ಅದ್ಭುತವಾದ ಬಹಮನಿ ಸಾಮ್ರಾಜ್ಯ ಇತ್ತು. ನನಗೆ ಅದೇ ಗೊತ್ತಿರ್ಲಿಲ್ಲ. ಬಹಮನ್ ಸಾಮ್ರಾಜ್ಯ ಅಂದ್ರೆ ಈ 5: ಆದಿಲ್ ಶಾ, ಕುತುಬ್ ಶಾ, ಇಮಾದ್ ಶಾ, ಬರೀದ್ ಶಾ ಮತ್ತೆ ನಿಜಾಮ್ ಶಾ. ಈ 3 ಮುಖ್ಯ. ಯಾವುದು? ಆದಿಲ್ ಶಾ, ನಿಜಾಮ್ ಶಾ ಮತ್ತೆ ಕುತುಬ್ ಶಾ. ಮತ್ತೆ ಚಿಕ್ಕ ಚಿಕ್ಕ 2 ಸಾಮ್ರಾಜ್ಯ, ಇಮಾದ್ ಶಾ ಅಂಡ್ ಬರೀದ್ ಶಾ. ಇದಿಷ್ಟೂನುವೆ ಇವರೇ ನಾನು ಬಹಮನಿ ಸುಲ್ತಾನರು ಅಂತ ಅನ್ಕೊಂಡಿದ್ದೆ. ಆದ್ರೆ ಮೂಲ ಬಹಮನಿ ಸಾಮ್ರಾಜ್ಯ ಒಂದು ದೊಡ್ಡ ಸಾಮ್ರಾಜ್ಯ ಇತ್ತು, ಅದು ತಲೆಮಾರುಗಳ ಗಟ್ಲೆ ನಡೀತು. ಅದರ ಒಂದು ಆಸ್ಥಾನದಲ್ಲಿ ಇದ್ದಂತಹ ಕೆಲವರು ಅವರನ್ನು ಮುಳುಗಿಸಿ, ಆ ಮೂಲ ಬಹಮನರನ್ನು ಮುಳುಗಿಸಿ ಇವರು ಒಟ್ಟಿಗೆ ಏನೋ ಆಸ್ಥಾನನ ಛಿದ್ರ ಮಾಡಿ 5 ಬೇರೆ ಬೇರೆ ಸಾಮ್ರಾಜ್ಯಗಳನ್ನ ಕಟ್ಟಿದ್ರು. ಆ ಕಟ್ಟದವರು ಕೂಡ ಅದ್ರಲ್ಲೂ ನಾನು ಆಗ್ಲೇ ಹೇಳ್ದಂಗೆ ಪೂರ್ತಿ ನಿಜಾಮ್ ಶಾ ಫಾರ್ ಎಕ್ಸಾಂಪಲ್ ಮುಸಲ್ಮಾನ್ರೇ ಆಗಿರ್ಲಿಲ್ಲ. ಅವ್ರು ಮೂಲ ಮುಸಲ್ಮಾನ್ರೇ ಅಲ್ಲ ಅನ್ನುವಂತ ಒಂದು ಅನೆಕ್ಡಾಟ್ ಕೂಡ ಇದೆ ಅದ್ರಲ್ಲಿ. ಅದೊಂದು. ಆಮೇಲೆ ಮುಸಲ್ಮಾನರು ಹೇಗೆ ಹಿಂದೂ ಆರಾಧಕರಾಗಿದ್ರು, ಅಂದ್ರೆ ಹಿಂದೂ ದೇವರ ಆರಾಧಕರಾಗಿದ್ರು ಅನ್ನೋದು ನನಗೆ ಗೊತ್ತೇ ಇರ್ಲಿಲ್ಲ ಈ ಪುಸ್ತಕ ಓದಕ್ ಮುಂಚೆ. ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಅಕೌಂಟ್. ಸರಸ್ವತಿ ಮತ್ತೆ ಗಣೇಶ ಅವರನ್ನ ದೇವರನ್ನ ಆರಾಧಿಸ್ತಾ ಇದ್ರು ಅನ್ನೋದು. ಮತ್ತೆ ಹಿಂದೂ ಮತ್ತೆ ಮುಸಲ್ಮಾನರ ನಡುವೆ ನಡೀತಾ ಇದ್ದಂತಹ ಮ್ಯಾರಿಟಲ್ ರಿಲೇಶನ್ಶಿಪ್ಸ್ ಫಾರ್ ದ ಕಾಸ್ ಆಫ್ ಈ ರಾಜಕೀಯ, ಇದು ಕೂಡ ನನಗೆ ಎಲ್ಲ ನಮ್ಮ ಗೊತ್ತಿದ್ದಿದ್ ನ್ಯಾರೇಟಿವ್ ಏನು, ನಮ್ಮ ಹೆಣ್ಮಕ್ಳನ್ನ ಲೂಟಿ ಮಾಡ್ಕೊಂಡು ಕರ್ಕೊಂಡು ಹೊರಟೋಗ್ತಿದ್ರು ಅಂತ ಹೇಳಿ ನಾನು ತಿಳ್ಕೊಂಡಿದ್ದು. ಆದ್ರೆ ಕೊಟ್ಟು ಕಳಿಸ್ತಾ ಇದ್ರು, ಮದ್ವೆ ಮಾಡಿಸಿ ಕಳಿಸ್ತಾ ಇದ್ರು. ಏನೋ ರಿಲೇಶನ್ಶಿಪ್ಸ್ ನ ಬೆಳೆಸ್ಕೋಬೇಕು ಅಂತಾನೆ ಮಾಡಿ ಕಳ್ಕೊತಾ ಇದ್ರು ಅಂತ. ಇನ್ನೊಂದು ನಂಗೆ ತುಂಬಾ ಇಷ್ಟ ಆಗಿದ್ದು ಈ ಪುಸ್ತಕದಲ್ಲಿ ಅಂದ್ರೆ, ಇವತ್ತು ನಾವೇನ್ ಗ್ಲೋಬಲೈಸೇಷನ್ ಅಂತ ಮಾತಾಡ್ತಾ ಇದೀವಿ, ಇವತ್ತು ನಾವೇನ್ ಬೇರೆ ಬೇರೆ ಕಡೆಯಿಂದ ಎಲ್ಲ ಒಟ್ಟಿಗೆ ಆಗತ್ತೆ ಅಂತ ಅನ್ಕೊಳ್ತಾ ಇದೀವಿ. ಆಗ್ಲೇ ದೇವರಾಯರ ವಿಜಯನಗರ ಸಾಮ್ರಾಜ್ಯದಲ್ಲೇ ಅದಿತ್ತು. ವಿಜಯನಗರ ಸಾಮ್ರಾಜ್ಯ ವಾಸ್ ದ ಸೆಂಟರ್ ಆಫ್, ಯು ಕ್ಯಾನ್ ಕಾಲ್ ಇಟ್ ಅ ಗ್ಲೋಬಲ್ ಸಿಟಿ ಅಂತ. ಅವನು ಎಲ್ಲಾ ಕಡೆಯಿಂದ ಬರ್ತಾ ಇದ್ರು, ಬೇರೆ ಬೇರೆ ಪರ್ಷಿಯಾ ದೇಶದ ಕಡೆಯಿಂದ, ಚೀನಿ ಕಡೆಯಿಂದ, ಎಲ್ಲಾ ದೇಶದ ಕಡೆಯಿಂದ. ಅವ್ರು ಕೃಷ್ಣದೇವರಾಯ ಆಗ್ಬೋದು ಅಥವಾ ಅವ್ನ ಹಿಂದಿನ ರಾಜರಾಗಿರ್ಬೋದು, ಕೃಷ್ಣದೇವರಾಯ ವಾಸ್ ದ ಪೈನಿಯರ್, ಮುಖ್ಯವಾಗಿ ಅವನು ಮಾಡಿರೋದು. ಆದ್ರೆ ಬೇರೆ ಬೇರೆ ಕಡೆಯಿಂದ ತಂದು, ಈಗ ನಾವು ಇದ್ರಲ್ಲೂ ನೋಡ್ಬೋದು, ನಾವು ಈಗ ಶಿಲ್ಪಕಲೆಗಳಲ್ಲೂ ನೋಡ್ಬೋದು. ಆ ಒಂದು ಪುಸ್ತಕದಲ್ಲೂ ಆ ಚಿತ್ರ ಇದೆ. ಈಗ ತಿರುಪತಿನಲ್ಲಿರುವಂತಹ ಕೃಷ್ಣದೇವರಾಯನ ಮೂರ್ತಿ ಏನಿದೆ, ಅದರಲ್ಲಿ ಅವನ ಟೋಪಿ ಪರ್ಷಿಯನ್ ಸ್ಟೈಲ್ ಆಫ್ ಇದು ಟೋಪಿ ಇರೋದು. ಸೊ ಹಿ ವಾಸ್ ವೆರಿ ಮಚ್ ಓಪನ್ ಫಾರ್ ನ್ಯೂ, ಇದು ಯಾವುದೇ ರೀತಿಯಾದಂತಹ ಹಿಂದೂ ಏನೋ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅಷ್ಟೇ ಆ ತರ ಮಾತಾಡ್ತಾ ಇರ್ಲಿಲ್ಲ. ಹಿ ಕ್ರಿಯೇಟೆಡ್ ಅ ಗ್ಲೋಬಲ್ ಸೊಸೈಟಿ ಅಂಡ್ ಇಟ್ ವಾಸ್ ದೇರ್, ವೆಲ್ ಅವೇರ್. ಆವತ್ತೇ ಇತ್ತು ಅದು. ಇವತ್ತು ನಾವೇನ್ ಮಾತಾಡ್ತಾ ಇದೀವಿ, ವಿತೌಟ್ ಎನಿ ಟೆಕ್ನಾಲಜಿ, ಎನಿ ಸೋಷಿಯಲ್ ಇದು, ಅವತ್ತಿನ ದಿನಾನೇ ಅದು ಸಾಧ್ಯ ಆಗಿತ್ತು. ಇದೆಲ್ಲನೂ ನನಗೆ ಹೊಸ ಹೊಸ ಹೊಳಹುಗಳು ಈ ಪುಸ್ತಕದಲ್ಲಿ ಸಿಕ್ತು. ಸಂಗೀತ, ನಂಗೆ ಇದೊಂದು ಕ್ವಶನ್ ಯಾವಾಗಿಂದನು ನಂಗೆ ತಲೆ ತಿಂತಾ ಇದೆ.
ನಾವು ಹಿಸ್ಟ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾ ಅಂತ. ಯಾಕೆಂದ್ರೆ ನೀವು ಈ ಬುಕ್ ಎಕ್ಸಾಂಪಲ್ ತಗೊಂಡ್ರೆ ಹಿಂದೆ ಆಕ್ಚುಲಿ ಚೆನ್ನಾಗಿತ್ತು, ನಾವ್ ಇವತ್ತು ನರೇಟ್ ಮಾಡೋ ತರ ಅಷ್ಟು ಕೆಟ್ಟದಾಗಿರ್ಲಿಲ್ಲ, ಜನ ಅವಾಗ್ಲೇ ಅನ್ಯೂನ್ಯವಾಗಿದ್ರು ಅನ್ನೋ ನರೇಟಿವ್ ನಮ್ಗೆ ಸಿಕ್ಕಿದಾಗ ನಾವು ಹಿಸ್ಟ್ರಿನ ನೋಡಿ ಕಲಿಬಹುದು, ಬೆನಿಫಿಷಿಯಲ್. ಆದ್ರೆ ಈಗ ಇದೇ ತರ ನಾವು ಹಿಸ್ಟ್ರಿ ಹುಡ್ಕೊಂಡು ಹೋದ್ರೆ ದೇರ್ ಮೇ ಬಿ ಸಮ್ ಸ್ಟೋರೀಸ್ ವಿಚ್ ವಿಲ್ ಆಕ್ಚುಲಿ ಹೆಲ್ಪ್ ಬಿಲ್ಡ್ ಅನದರ್ ನರೇಟಿವ್. ಅಂದ್ರೆ ಇವಾಗ ಮಾಡಿದ್ರು ಅದಕ್ಕೆ ನಾವು ಹಿಸ್ಟ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾ ಅಥವಾ ಹಿಸ್ಟ್ರಿನ ಡೌನ್ ಪ್ಲೇ ಮಾಡಿ ನಮ್ಗೆ ಹಳೇದ್ ಬೇಕಾಗಿಲ್ಲ, ಇವತ್ತು ನಾವು ಒಂದು ಮುಂದಿನ ಸಮಾಜ ಕಟ್ಟಕ್ಕೆ ನಾವು ಈ ತರ ನಾವು ಈ ವ್ಯಾಲ್ಯೂಸ್ ಇಟ್ಕೊಳ್ಳೋಣ ಅನ್ನೋ ತರ ಹೇಳಿದ್ರೆ ಬೆಟರ್ ಆಗುತ್ತೆ. ನಮಗೆ ಹಳೇದ್ ಬೇಕಾಗಿಲ್ಲ, ಇವತ್ತಿಂದ ನಾವು ನೋಡ್ಕೊಂಡು ಹೋದ್ರೆ ಸಾಕು ಅನ್ನೋದ್ ಅರ್ಥ ಮಾಡ್ಕೊಳಕ್ಕಾಗೆ ನಾವು ಹಿಸ್ಟ್ರಿನ ಓದ್ಬೇಕು ಅಂತ ನನ್ಗನ್ಸುತ್ತೆ. ಯಾಕೆ ಅಂತಂದ್ರೆ ನಾವ್ ಯಾವತ್ತು ಅದರ್ ಸೈಡ್ ಆಫ್ ದ ಸ್ಟೋರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಸಿಗ್ತಾ ಇದೆ, ಅದ್ಯಾವ್ದೋ ಪುಸ್ತಕದಲ್ಲಿ ಅಥವಾ ಅದ್ಯಾವ್ದೋ ಫ್ಯಾಕ್ಟ್ ಆ ತರ ಇತ್ತು ಅಂತ ಹೇಳಿ ನಾವು ಹಿಸ್ಟ್ರಿನ ಓದ್ಬಾರ್ದು ಅನ್ನೋದು ತಪ್ಪಾಗತ್ತೆ ಅಂತ ನನ್ಗನ್ಸುತ್ತೆ. ಈ ಪುಸ್ತಕದಲ್ಲಂತೂ ಎರಡೂ ರೀತಿ ಹೇಳ್ತಾ ಹೋಗ್ತಾನೆ ಅವನು. ನಾನು ಆಗ್ಲಿಂದ ಹೇಳಿದ ಮಾತ್ರಕ್ಕೆ ಬರೀ ಒಂದು ಏನೋ ಇಟ್ ಮೇ ಸೌಂಡ್ ಆಸ್ ಏನೋ ಇವಾಗೆಲ್ಲ ಆಂಟಿ ಮುಸಲ್ಮಾನ್ ಅಂತ ಮಾತಾಡ್ತೀವಿ, ಆ ತರ ಇಲ್ಲ. ದಿಸ್ ಬುಕ್ ಇಸ್ ಟೋಟ್ಲಿ ಪ್ರೋ ಮುಸಲ್ಮಾನ್ ಅಂತ ಕೆಲವರು ಬರೀತಾ ಹೋಗ್ತಾರೆ, ಆ ತರಾನು ಇಲ್ಲ. ಈ ಪುಸ್ತಕದಲ್ಲಿ ಎರಡೂ ರೀತಿಯಾದಂತಹ ಕಥೆನ ಹೇಳ್ತಾ ಹೋಗ್ತಾನೆ. ಹೇಗೆ ನಮ್ಮ ಹಿಂದೂಗಳು ಮುಸಲ್ಮಾನ ರಾಜರನ್ನ ಹೇಗೆ ಧ್ವಂಸ ಮಾಡಿದ್ರು ಅಂತ ಕತೆ ಹೇಗಿದೆಯೋ, ಹಾಗೆ ಮುಸಲ್ಮಾನ ದೊರೆಗಳು ನಮ್ಮ ಹಿಂದೂ ದೊರೆಗಳನ್ನ ಹೇಗೆ ಹೊಡೆದು ಚಚ್ಚಿದ್ರು, ಕೊಲೆ ಮಾಡಿದ್ರು, ಯಾವ ಘೋರವಾದಂತಹ ಪಾತಕಗಳು ನಡೀತು ಅನ್ನೋದನ್ನು ನರೇಟ್ ಮಾಡ್ತಾ ಹೋಗ್ತಾನೆ. ದಿಸ್ ಇಟ್ ಸೆಲ್ಫ್ ಇಸ್ ಅ ಗುಡ್ ಎಕ್ಸಾಂಪಲ್ ಆಫ್ ವೈ ವಿ ಶುಡ್ ರೀಡ್ ಹಿಸ್ಟ್ರಿ. ಅಂದ್ರೆ ಹೀಗೆ ನಡೆದಿದೆ. ಇವತ್ತು ನಾವೇನ್ ಹೇಳ್ತಾ ಹೋಗ್ತೀವಿ, ಮುಸಲ್ಮಾನರು ಬಂದು ನಮ್ಮ ಹಿಂದೂಗಳನ್ನ ನಾಶ ಮಾಡ್ಬಿಟ್ರು ಅನ್ನೋದು ಇಟ್ಸ್ ಜಸ್ಟ್ ಆವಾಗ್ಲೇ ಮುಕುಂದ್ ಹೇಳ್ದಂಗೆ ವಾಟ್ಸ್ಆಪ್ ಹಿಸ್ಟ್ರಿ. ಅದು ತಪ್ಪು ಅಂತ ಅರ್ಥ ಮಾಡ್ಕೊಳಕ್ಕೆ ಹಿಸ್ಟ್ರಿ ಓದ್ಬೇಕು. ಆಮೇಲೆ ನಡೆದಿದ್ದಾಗಿದೆ, ಅದನ್ನ ತಗೊಂಡು ಇವತ್ತು ನಾವೇನು ಮಾಡಕ್ ಆಗಲ್ಲ. ಇವತ್ ನೀವ್ ಹೇಳ್ತಾ ಇರೋ ಹಿಸ್ಟ್ರಿ ಸುಳ್ಳು, ಆದ್ರೆ ನಿಜವಾಗ್ ನಡೆದಿದ್ದ ಘಟನೆ ಬೇರೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಇವತ್ ನಾವು ಮುಂದುವರಿಬೇಕು ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳಕಾದ್ರೂ ಹಿಸ್ಟ್ರಿ ಓದ್ಲೇಬೇಕು ಅಂತ ನನ್ಗನ್ಸುತ್ತೆ. ಅಂಡ್ ಯಾವ ರೀತಿ ಓದ್ಬೇಕು ಅನ್ನೋದು ಬಹಳ ಮುಖ್ಯ. ನಾವು ದೊಡ್ಡವರಾಗ್ಬಿಟ್ಟು ಈ ತರ ಯಾವ್ದೋ ಒಂದು ತುಂಬಾ ಯುನೀಕ್ ಆಗಿರೋ ಪುಸ್ತಕಗಳು ಓದೋದಕ್ಕಿಂತ ಶಾಲಾ ಮಟ್ಟದಲ್ಲಿ ಹಿಸ್ಟ್ರಿಗಳನ್ನ ಹೇಳ್ಕೊಡೋದು ಹೇಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಯಾಕೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ಹೇಳ್ಕೊಡ್ಬೇಕು ಅಂತ ಕೂಡ ನಾವು ಗಂಭೀರವಾಗಿ ಆಲೋಚನೆ ಮಾಡ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ. ಬಟ್ ಅಲ್ಲೇ ರಿಸ್ಕ್ ಇರೋದಲ್ವಾ? ಅಂದ್ರೆ ಈಗ ಸ್ಕೂಲಲ್ಲಿ ಏನ್ ಹೇಳ್ಕೊಡ್ಬೇಕು ಅನ್ನೋ ಟಾಪಿಕ್ ಬಂದಾಗ ಅದು ಆಬ್ವಿಯಸ್ಲಿ ಗವರ್ಮೆಂಟ್ ಇದಕ್ಕೆ ಬರುತ್ತೆ. ಅವಾಗ ಅವರ ಪೊಲಿಟಿಕಲ್ ಅಜೆಂಡಾಗೆ ಸೂಟ್ ಆಗೋ ಫ್ಯಾಕ್ಟ್ ನ ಚೆರಿ ಪಿಕ್ ಮಾಡಿ, ಅಂಡ್ ನೀವು ಅದನ್ನ ಟೋಟಲಿ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ನರೇಟಿವ್ ಲೈನ್ ಏನ್ ಬೇಕೋ ಅದಕ್ಕೆ ಬೇಕಾಗೋ ತರ ಫ್ಯಾಕ್ಟ್ಸ್ ನ ಚೆರಿ ಪಿಕ್ ಮಾಡ್ಕೊಂಡು ಅವರು ಹೇಳಬಹುದು. ಕರೆಕ್ಟ್. ಸೊ ಅದು ಆ ತರ ಹ್ಯೂಜ್ ರಿಸ್ಕ್ ಇರೋವಾಗ ನಾವು ಹಿಸ್ಟ್ರಿಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಳೋದು ಈಸ್ ಇಟ್ ಸೇಫ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಇನ್ನೊಬ್ರು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ನಾವು ಬಿಡಲ್ಲ. ಆಗ it's very safe to not know anything always. You can say okay ಅದ್ರ ಕತೆನೆ ಬೇಡಪ್ಪ, ನಮ್ ಸುದ್ದಿನೇ ಬೇಡಪ್ಪ ಅಂತ ಅನ್ನೋದು ಆಲ್ವೇಸ್ ಸೇಫರ್ ಚಾಯ್ಸ್. ಬಟ್ what is really true, I mean to disregard something, ನಾವ್ ಇವಾಗ ಬೇಡಪ್ಪ ಅದ್ರ ಕಡೆನೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ರೆ, ನೀವೇನ್ ಗವರ್ಮೆಂಟ್ ಅಂತ ಹೇಳಿದ್ರಿ, ಆ ಗವರ್ಮೆಂಟ್ ಒನ್ ಸೈಡ್ ನ್ಯಾರೇಟಿವ್ ಕೊಡ್ತಾನೆ ಹೋಗ್ತಾ ಇರುತ್ತೆ. ನಾವು ವೆರಿ ಫ್ಯೂ ಪೀಪಲ್ ಮೇ ಸೇ ಓಕೆ ನಮ್ಗೆ ಅದೇನು ಬೇಡಪ್ಪ ಅಂತ, ಬಟ್ the global idea, the global picture that it represent is very wrong and very you can say which is untrue or unreal. That has to be tackled somewhere. So ಅದಕ್ಕೆ at least ನಾವು ಪ್ರಯತ್ನನಾದ್ರೂ ಪಡ್ಬೇಕಾಗತ್ತೆ. ಒಂದಷ್ಟು ಓದಕ್ಕೆ, ನಿಜವಾದ ಏನು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕಾಗುತ್ತೆ ಅಂತ ನನ್ಗನ್ಸುತ್ತೆ. one point of view ಅಂದ್ರೆ I completely understand what it is. ಅಂದ್ರೆ ಈಗ ಫಾರ್ವರ್ಡ್ ಲುಕಿಂಗ್ ಆಗಿ ಹೋಗಿರ್ಬೇಕು ಅಂದ್ರೆ, ಆಯ್ತು ಮುಸಲ್ಮಾನರು ದಾಳಿ ಮಾಡಿದ್ರು, ಮುಸಲ್ಮಾನರು ದೇವಸ್ಥಾನಗಳನ್ನ ಲೂಟಿ ಮಾಡಿದ್ರು, ಹಂಗೂ ಆಯ್ತು. ಮತ್ತೆ ಇನ್ ಕೆಲವು ಕಡೆ ಮುಸ್ಲಿಮ್ಸು ಮತ್ತೆ ಹಿಂದೂಸು ಅನ್ಯೋನ್ಯವಾಗಿದ್ರು. ಇದ್ರಲ್ಲಿ ಇವತ್ತಿನ ಕಾಲದಲ್ಲಿ ನಾವು ರಾಜಕೀಯ ಹೆಂಗ್ ಮಾಡ್ತೀವೋ, ಪೊಲಿಟಿಕ್ಸ್ ಹೆಂಗ್ ಮಾಡ್ತೀವೋ
ಅದೇ ತರಾನು ಮಾಡ್ಕೊಂಡು ಹೋದ್ರು. ದೇ ವಿಲ್, ಐ ಮೀನ್, ಎರಡೂ ಕಡೆ ಎರಡೂ ತರ ಜನ ಇರ್ತಾರೆ ಅನ್ನೋ ಒಂದು ರಿಯಲೈಸೇಷನ್ ಇದೆಯಲ್ಲ, ದಟ್ ಈಸ್ ಅ ವೆರಿ ಡಿಫಿಕಲ್ಟ್ ಸ್ಟೋರಿ ಟು ಟೆಲ್. ಅದನ್ನ ಕಥೆಯಾಗಿ ಹೇಳಕ್ಕೆ ತುಂಬಾ ಕಷ್ಟ. ಅಂದ್ರೆ ಇವಾಗ ನೋಡಪ್ಪ, ಹಳೆ ಕಾಲದಲ್ಲೆಲ್ಲ ಅನ್ಯೋನ್ಯವಾಗಿದ್ರು, ಇವಾಗ ಹಿಂಗೆ ರಾಜಕಾರಣಿಗಳು ಬಂದು ನಮ್ಮನ್ನ ಜಗಳ ಆಡಿಸ್ತಾ ಇದಾರೆ ಅಂತ ಹೇಳೋದು ಒಂದ್ ಸಿಂಪಲ್ ನರೇಟಿವ್. ಅಥವಾ ಮುಸ್ಲಿಮ್ಸ್ ಎಲ್ಲ ಹಿಂಗೆ ಇದ್ರು, ಅವ್ರಿಗೆ ಹಿಂದೂಸ್ನ ಹಾಳು ಮಾಡ್ಬೇಕು, ಹಿಂದೂ ದೇವಸ್ಥಾನಗಳನ್ನ ಹಾಳು ಮಾಡ್ಬೇಕು ಅನ್ನೋ ಆಸೆ ಯಾವಾಗ್ಲೂ ಇತ್ತು ಅನ್ನೋದನ್ನ ನಾವು ಇನ್ನೊಂದು ನರೇಟಿವ್. ದ ಪ್ರಾಬ್ಲಮ್ ಈಸ್ ಟು ಫೈಂಡ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಬೋತ್. ಅದು ದೊಡ್ಡ ಸಮಸ್ಯೆ ಆಗಿರೋದು. ಅದೇ ನನ್ ಕ್ವಶನ್ ಇರೋದು. ಯಾಕಂದ್ರೆ ಅಂದ್ರೆ ಈಗ ಆಬ್ವಿಯಸ್ಲಿ ಈಗ ಹಿಸ್ಟ್ರಿ ತಗೊಂಡ್ರೆ ತುಂಬಾ ಫ್ಯಾಕ್ಟ್ಸ್ ಇರುತ್ತೆ. ಎಸ್ಪೆಷಲಿ ಸ್ಕೂಲ್ ಮಕ್ಳಿಗೆ ಹೇಳ್ಬೇಕು ಅಂದ್ರೆ ನೀವು ಅಷ್ಟು ಫ್ಯಾಕ್ಟ್ಸ್ ನ ನೀವು ಒಂದು ನರೇಟಿವ್ ಮಾಡಿ ಹೇಳ್ಬೇಕಾಗತ್ತೆ. ಕರೆಕ್ಟ್. ಅಂದ್ರೆ ನಮ್ ಹೋಲ್ ಆಫ್ ಹಿಸ್ಟ್ರಿ ವಾಸ್ ಅಂದ್ರೆ ಹ್ಯೂಮನ್ಸ್ ವರ್ ಆಲ್ ಹಾರಿಬಲ್ ತರ ಹೇಳ್ಬೇಕಾ, ಅಥವಾ ದಟ್ ವಾಸ್ ಪಾರ್ಟ್ ಆಫ್ ಇದು ಅಂತ ಹೇಳ್ಬೇಕಾ? ನನ್ಗನ್ಸೋದು ಈ ಪುಸ್ತಕ ಮಾಡ್ತಾ ಇರೋದು ಅದೇ ಕೆಲ್ಸ ಅಂತ ಅನ್ಸುತ್ತೆ. ಈ ಪುಸ್ತಕ ಏನ್ ಮಾಡ್ತಿದೆ ಅಂದ್ರೆ ಹೀಗಾಯ್ತು ಇದ್ ಸರಿ ಇದ್ ತಪ್ಪು ಅಂತ ಹೇಳಕ್ ಹೋಗ್ತಾ ಇಲ್ಲ. ಎಲ್ಲ ಚಿಕ್ಕ ಚಿಕ್ಕ ಕಥೆಗಳ ತರ, ಚಿಕ್ಕ ಚಿಕ್ಕ ಅನೆಕ್ಡಾಟ್ಸ್ ತರ ಕೊಡ್ತಾ ಹೋಗ್ತಾ ಇರ್ತಾನೆ ವಿತ್ ರೆಫರೆನ್ಸಸ್. ಇಟ್ ಇಸ್ ಲೆಫ್ಟ್ ಟು ದ ರೀಡರ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಡಿಸೈಡ್ ವಾಟ್ ಇಟ್ ಈಸ್. ಅಂದ್ರೆ ಮುಖ್ಯ ಆಗತ್ತೆ ಅಂತ ನನ್ಗನ್ಸುತ್ತೆ. ಇಲ್ಲ, ಸಿ ದಟ್ ಈಸ್ ಅ ಗುಡ್ ಪಾಯಿಂಟ್. ಐ ಮೀನ್ ದ ರೀಸನ್ ಇದನ್ನ ಏನಕ್ಕೆ ಹೇಳ್ದೆ ಅಂದ್ರೆ, ನಾನು ಸಂಯುಕ್ತ ಹೇಳಿ ಒಬ್ಬ ಸರಸ್ವತಿ ಮೇಲೆ ಪೋಯಂ ಬರಿತಾ ಇದ್ದ, ಇನ್ನೊಬ್ಬ ಗಣೇಶನ್ ಮೇಲೆ ಪೋಯಮ್ಸ್ ಬರಿತಾ ಇದ್ದ ಅಂತ ಮಾತಾಡ್ತಾ ಇದ್ವಿ, ಹೌದು. ಆದ್ರೆ ಇದೇ ಪುಸ್ತಕದಲ್ಲಿ ಅಫ್ಜಲ್ ಖಾನು ಶಿವಾಜಿನ ಮೀಟ್ ಮಾಡಕ್ಕೆ ಅಥವಾ ಬ್ಯಾಟಲ್ ಫೀಲ್ಡ್ ಹೋಗ್ಬೇಕಾರೆ, ಅವನ್ನ ಭೇಟಿ ಮಾಡಕ್ ಹೋಗ್ಬೇಕಾರೆ, ಅವನು ಸುಮಾರು ದೇವಸ್ಥಾನಗಳನ್ನ ಲೂಟಿ ಮಾಡ್ದ, ಸುಮಾರು ಸಂಪತ್ತು ದೋಚದ ಅಂತಾನು ಪುಸ್ತಕದಲ್ಲಿ ಬರ್ದಿದೆ. ಎರಡು ನರೇಟಿವ್ಸ್ ಇದೆ. ಅದಾದ್ಮೇಲೆ ಅವನು ಇನ್ನೊಂದು ಮಾತನ್ನು ಹೇಳ್ತಾನೆ, ಈ ಸುಲ್ತಾನ್ರಿಗೆ ಯಾವ್ಯಾವ ಹಿಂದೂ ರಾಜರು ಕಪ್ಪ ಕಾಣಿಕೆ ಕೊಟ್ಟು ಅವನನ್ನ ಸುಲ್ತಾನ ಅಂತ ಗೌರವಿಸ್ತಾ ಇದ್ರು, ಅವ್ರೆಲ್ರೂ ಪ್ರಶ್ನೆ ಮಾಡ್ತಾರೆ, ಏನ್ ಗುರು ನಮ್ಗೆ ಹೆಂಗ್ ಮಾಡ್ಬಿಟ್ಟಿಯಲ್ಲ, ನಮ್ಮ ಹತ್ರ ದುಡ್ಡು ಕಾಸು ಇಸ್ಕೊಂಡ್ ವಿ ವರ್ ಫ್ರೆಂಡ್ಲಿ ಅಂಡ್ ಯು ಡಿಡ್ ದಿಸ್. ಆಮೇಲೆ ಅವನ್ನ ಅದನ್ನು ಹೇಳ್ತಾನೆ, ಈ ತರ ಮಾಡಿದ್ರಿಂದಾನೆ ಶಿವಾಜಿಗೆ ಒಂದು ಲೀಗಲ್ ಅಂದ್ರೆ ಒಂದು ಮಾರಲ್ ಹೈ ಗ್ರೌಂಡ್ ಬಂತು ರೂಲ್ ಮಾಡಕ್ಕೆ. ಇಲ್ಲ ಅಂದ್ರೆ ಅವನು ಒಬ್ಬ ಸಾಮಾನ್ಯನೇ ಅಂತ. ಯಾಕೆಂದ್ರೆ ಆ ಪುಸ್ತಕದಲ್ಲಿ ಬರ್ದಿದೆ, ಬಿಜಾಪುರ್ ಸುಲ್ತಾನ ಯಾವುದೇ ಒಬ್ಬ ಹಿಂದೂ ಆಗ್ಲಿ ಮುಸಲ್ಮಾನ ಆಗ್ಲಿ ಒಂದಷ್ಟು ಏರಿಯಾನ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿ ಅವನು ತೆರಿಗೆ ಎಲ್ಲ ಚೆನ್ನಾಗಿ ವಸೂಲಿ ಮಾಡ್ತಾ ಇದ್ರೆ ಅವನನ್ನ ಆಟೋಮ್ಯಾಟಿಕ್ ಆಗಿ ಒಬ್ಬ ರಾಜ ಅಥವಾ ಸಾಮಂತನ ಹಾಗೆ ಗೌರವಿಸ್ತಾ ಇದ್ರು. ಅದೇ ಗೌರವನ ಶಿವಾಜಿಗೂ ಸಿಗ್ತಾ ಇತ್ತು. ಬಟ್ ದ ರೀಸನ್ ವೈ ಹಿ ಬಿಕೇಮ್ ಮೋರ್ ಪಾಪ್ಯುಲರ್ ವಾಸ್ ಬಿಕಾಸ್ ಆಫ್ 1 or 2 ಇನ್ಸಿಡೆಂಟ್ಸ್ ಲೈಕ್ ದಿಸ್ ಅಂತ ಅವನು ಬುಕ್ ಅಲ್ಲಿ ಬರ್ದಿದ್ದಾನೆ. ಬಟ್ ದ ಪ್ರಾಬ್ಲಮ್ ಏನು ಅಂದ್ರೆ, ಅಟ್ ಲೀಸ್ಟ್ ಬಿಕಾಸ್ ಆಫ್ ವಾಟ್ಸ್ಆಪ್ ಹಿಸ್ಟ್ರಿ, ಪೀಪಲ್ ಆರ್ ರಿಯಲಿ, ಇಟ್ ಇಸ್ ಈಸಿ ಅವ್ರಿಗೆ ಆ ಪ್ರಾಬ್ಲಮ್. ಸಂಯುಕ್ತ, ಎನಿ ಸೊಲ್ಯೂಷನ್ಸ್ ಅಕಾಡೆಮಿಕ್ಸ್ ಅಥವಾ ಹಿಸ್ಟಾರಿಯನ್ಸ್ ಇದಕ್ಕೆ ಏನ್ ಸೊಲ್ಯೂಷನ್ ಹುಡುಕಿದ್ದಾರೆ ಅಥವಾ ಏನ್ ಹುಡುಕ್ತಾ ಇದ್ದಾರೆ? ಹೌ ಶುಡ್ ಅ ಹಿಸ್ಟ್ರಿ ಬುಕ್ ಬಿ ರೀರಿಟನ್? ನಿಜವಾಗ್ಲೂ ನನಗೂ ಅದೇ ಪ್ರಶ್ನೆನೇ ಇದೆ ಮುಕುಂದ್, ಅದಕ್ಕೆ ಉತ್ತರ ನನಗೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನನ್ ಈ ತರ ಪುಸ್ತಕಗಳು ಸಿಗೋದು ತುಂಬಾ ಕಡಿಮೆ ಅನ್ಸುತ್ತೆ. ನಾನು ಇನ್ನೂ ಹಿಸ್ಟ್ರಿ ಜಾಸ್ತಿ ಓದ್ಬೇಕು. ಅಥವಾ ಇದ್ರಲ್ಲಿ ನನಗೆ ಮತ್ತೆ ಫಾರ್ ಎಕ್ಸಾಂಪಲ್ ನೀವು ಶಿವಾಜಿ ಅಂದಾಗ ನೆನಪಾಯ್ತು ನೋಡಿ, ನಮ್ ವಾಟ್ಸ್ಆಪ್ ಹಿಸ್ಟ್ರಿನಲ್ಲಿ ನಿನ್ನೆನೂ ನೋಡ್ದೆ, ಏನೋ ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೇಳಿ ಅತೇನೋ ಆ ತರ ಹೇಳಿ ಒಂದು ಶಿವಾಜಿ ಮೂರ್ತಿನ ಕಳಿಸ್ಬಿಟ್ಟು ಅದನ್ನ ಬೇರೆ ಬೇರೆ ತರ ಡಿಸೈನ್ ಮಾಡಿ ಏನೋ ಮಾಡಿ ಕಳ್ಸಿದ್ರು. ಸಿ ದಟ್ಸ್ ವೆರಿ ರಾಂಗ್. ಈ ಪುಸ್ತಕದಲ್ಲಿ ಶಿವಾಜಿ ಬಗ್ಗೆ ತುಂಬಾ ಚೆನ್ನಾಗಿ ಅಕೌಂಟ್ ಕೊಟ್ಟಿದ್ದಾರೆ. ಶಿವಾಜಿ ಯಾಕೆ ಏನೋ ಅವನ ಒಂದು ಕಾಲಿನ ಮೇಲೆ ನಿಂತ್ಕೊಳ್ಳಕ್ಕೆ, ಅವನ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಕ್ಕೆ he used dharma as a coin ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಇದರಲ್ಲಿ ಹೇಳಿದಾನೆ. ಆದ್ರೆ ನಮಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಒಂಥರ ನಾವು ಇವತ್ತು ಅರ್ಥ ಮಾಡ್ಕೋತಾ ಇರೋ ಕಥೆನೇ ಬೇರೆ. ಇದನ್ನ ಹೇಗ್ ನಾವು ಓದ್ಬೇಕು, ಹೇಗೆ ಅಕಾಡೆಮಿಕ್ಸ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋದನ್ನ ಮೇ ಬಿ ಲಾಟ್ ಆಫ್ ಹಿಸ್ಟಾರಿಯನ್ಸ್ ಅಂಡ್ ಅಕಾಡೆಮಿಷಿಯನ್ಸ್ ಅಂಡ್ ಒಂದಷ್ಟು ಜನ ಬರಹಗಾರರು ಕೂತ್ಕೊಂಡು ಚರ್ಚೆ ಮಾಡಿ ಮಾಡ್ಬೇಕಾದಂತ ಇದು ಅನ್ಸುತ್ತೆ. even I am in that days actually ಹೇಗೆ ಮಾಡ್ಬೇಕು ಅಂತ. ಬಿಕಾಸ್ ತುಂಬಾ ರ್ಯಾಂಪೆಂಟ್ ಆಗಿ ಈ ವಾಟ್ಸ್ಆಪ್ ಹಿಸ್ಟ್ರಿ ಹರಡ್ತಾ ಇದೆ ಅಂಡ್ ಇಟ್ಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಮಿಸ್ಕನ್ಫ್ಯೂಷನ್ಸ್ ಅಂಡ್ ಲಾಟ್ ಆಫ್ ಮಿಸ್ಇನ್ಫಾರ್ಮೇಶನ್ ಇಸ್ ಸ್ಪ್ರೆಡಿಂಗ್.
ಆಕ್ಚುಲಿ ಯುನೋ ನಾನು ಸುಮಾರು ಹಿಸ್ಟ್ರಿ ಬುಕ್ಸ್ ನ ಕೊಂಡ್ಕೊಂಡಿದೀನಿ ಮತ್ತೆ ಸುಮಾರು ಹಿಸ್ಟ್ರಿ ಬುಕ್ಸ್ ನ ಓದಿದ್ದೀನಿ ಆಸ್ ಅ ಅಡಲ್ಟ್. And of course, now honestly, I feel that I have wasted a lot of time and money on both of it. That's a different story altogether. But book ಮೇಲೆ ವಾಪಸ್ ಬರೋಣ. ವಾಟ್ಸ್ಆಪ್ ಹಿಸ್ಟ್ರಿ ಬಿಟ್ಟು ಹಿಸ್ಟ್ರಿಗೆ ಬರೋಣ. The difference between Deccan and Mughals, right? Deccan ನಲ್ಲಿರೋ ಸುಲ್ತಾನರಿಗೂ ಮೊಘಲ್ಸ್ಗೂ ಒಂದು ಇಂಪಾರ್ಟೆಂಟ್ ಡಿಫರೆನ್ಸ್ ಅಂದ್ರೆ ರಿಲಿಜನ್, ರೈಟ್? ಒಬ್ಬ ಅಂದ್ರೆ ಮೊಘಲ್ರೆಲ್ಲ ಸುನ್ನಿ ಮುಸ್ಲಿಮ್ಸ್, ಇವರು ಬಹುತೇಕ ಡೆಕ್ಕನ್ ಅವರೆಲ್ಲ ಶಿಯಾ ಮುಸ್ಲಿಮ್ಸ್, ರೈಟ್? ಮತ್ತೆ ಆ ಶಿಯಾ ಸುನ್ನಿ ಅಂತ ಹಿಂದೂ ಮುಸ್ಲಿಂ ತರಾನೇ ಶಿಯಾ ಸುನ್ನಿ ಅಂತಾನು ಜಗಳಗಡ ಆಡಿದ್ದಾರೆ. ಇನ್ಫ್ಯಾಕ್ಟ್ ಐ ರಿಮೆಂಬರ್ ದಟ್ ಬಿಜಾಪುರ್ ಅಲ್ಲಿ ದೇರ್ ಇಸ್ ಒಂದ್ ದಿವಸಕ್ಕೋಸ್ಕರ ಒಂದು ಮಸೀದಿನ ಕಟ್ಟಿದ್ದಾರೆ, ಸುನ್ನಿ ಮಸೀದಿ. ಬಟ್ ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಕಲ್ಚರಲಿ ಈ ಶಿಯಾ ಮತ್ತೆ ಸುನ್ನಿ ಆಗಿರೋದ್ರಿಂದ ಡಿಫರೆನ್ಸಸ್ ಏನಾಯ್ತು ಸಂಯುಕ್ತ? ಎನಿ ಅಂಡರ್ಸ್ಟ್ಯಾಂಡಿಂಗ್ ಆರ್ ಇನ್ಸೈಟ್ ಆನ್ ಇಟ್? ಈ ಪುಸ್ತಕದಲ್ಲಿ ಅದೇ ಹೇಳ್ತಾ ಹೋಗ್ತಾರೆ. ಈ ಇನ್ಫ್ಯಾಕ್ಟ್ ಆದಿಲ್ ಶಾ ಡೈನೆಸ್ಟಿ ತುಂಬಾ ಅದು ವಲ್ನರಬಲ್ ಆಗಕ್ಕೆ ಕಾರಣ ಆಗಿದೆ ಈ ಶಿಯಾ ಮತ್ತೆ ಸುನ್ನಿ ನಡುವೆ ಇರುವಂತಹ ಕನ್ಫ್ಯೂಷನ್ಸ್ ಅಂತ. ಈ ಶಿಯಾ ಬಣದವರು ಅಷ್ಟೊಂದು ತುಂಬಾ ಹಾರ್ಡ್ ಕೋರ್ ಪ್ಯೂರಿಟನ್ಸ್ ಅಲ್ಲ, ಸ್ವಲ್ಪ ಲಿಬರಲ್ ಆಗಿ ಇರೋದ್ರಲ್ಲಿ ಸ್ವಲ್ಪ ಲಿಬರಲ್ ಆಗಿ ಆಲೋಚನೆ ಮಾಡೋಂಥವ್ರು. ಆದ್ರೆ ಸುನ್ನಿನವರು ತುಂಬಾ ಪ್ಯೂರಿಟನ್ ವ್ಯಾಲ್ಯೂಸ್ ಇಟ್ಕೊಂಡಿದ್ದಂಥವ್ರು. ಹಾಗಾಗಿ ಏನಾಗುತ್ತೆ, ಈಗ ಆದಿಲ್ ಶಾ ಇಬ್ರಾಹಿಂ ಅಲ್ಲ, ಆದಿಲ್ ಶಾ ಸಾಮ್ರಾಜ್ಯದಲ್ಲಿ ತಗೊಂಡೋದ್ರೆ ಸುಮಾರು 8 ಮುಖ್ಯ ರಾಜರಲ್ಲಿ 5 ಜನ ಸುನ್ನಿ ಬಣದವರೇ ಇದ್ದವರು, ಮಿಕ್ಕಿದವರು ಶಿಯಾ ಬಣದವರು. ಹೀಗೆ ಅರ್ಧ ಬೈಫರ್ಕೇಶನ್ ಆದಾಗ ಅವರ ಪ್ರಾಕ್ಟೀಸಸ್ ಬೇರೆ. ಈಗ ಸುನ್ನಿನಲ್ಲಾದ್ರೆ ಈಗ ಕುತುಬ್ ಉಲ್ ಮುಲ್ಕ್ ಅಲ್ಲ, ಸಾರಿ ನಾನೇನೋ ಹೇಳ್ತಾ ಇದ್ದೀನಿ, ಖುತ್ಬಾ ಅಂತ ಒಂದು ಅವರ ಮುಸಲ್ಮಾನರ ಒಂದು ಸಾಂಪ್ರದಾಯಿಕವಾದಂತಹ ಓದೋದು, ಅದು ಒಂದು ಅವರ ಒಂದು ಮಾಸ್ಕ್ ನಲ್ಲಿ ಓದುವಂತಹ ಒಂದು ಪ್ರಾಕ್ಟೀಸ್. ಅದನ್ನ ಅವರೇ ಬಿಟ್ಟು ಆ ರಾಜರ ಅಬ್ದುಲ್ ಆದಿಲ್ ಶಾಗಳು ಯಾರಿರ್ತಾರಲ್ಲ, ಆದಿಲ್ ಶಾ ರಾಜರು, ಶಿಯಾ ಸಂಪ್ರದಾಯನ ನಂಬುವಂತಹ ಆದಿಲ್ ಶಾ ರಾಜರು ಅವ್ರ ಹೆಸರನ್ನಲ್ಲೇ ಓದ್ತಾ ಇದ್ರು ಆ ಖುತ್ಬಾನ. ಸೊ ಹೀಗೆಲ್ಲ ವ್ಯತ್ಯಾಸಗಳಾಗಿ ಅವರಲ್ಲೇ ವಲ್ನರಬಲ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿ ತುಂಬಾ ತೊಂದರೆಗಳಾಯ್ತು. ಆಮೇಲೆ ಇನ್ನೊಂದು ಮುಖ್ಯ ಡಿಫ್ರೆನ್ಸಸ್ ಮೊಘಲ್ಗೂ ಮತ್ತೆ ಇವ್ರಿಗೂ ಏನಂತಂದ್ರೆ, ಮೊಘಲ್ಸ್ ವರ್ ಆಸ್ ಹಿ ಸೆಡ್ ತುಂಬಾ ತುಂಬಾ ಶ್ರೀಮಂತಿಕೆ ಇತ್ತು ಮೊಘಲ್ ಮುಸಲ್ಮಾನ ಸಾಮ್ರಾಜ್ಯದಲ್ಲಿ. ಇವರು ಇನ್ನು ಚಿಕ್ಕ ಚಿಕ್ಕ ಬಹಮನಿ ಸುಲ್ತಾನರಾಗಿದ್ರು. ಅವರು ಯಾವತ್ತಿಗೂ ಬಹಮನ್ಸ್ ಇವರು ಅವರನ್ನ ಕಂಪೇರ್ ಮಾಡ್ಕೋತಾ ಇದ್ರು ಅಂಡ್ ಅವ್ರ ಹೇಳ್ದಂಗೆ ಇವ್ರು ನಡ್ಕೋತಾ ಇದ್ರು. ದೇ ವರ್ ಲೈಕ್ ಗಾಡ್ಸ್, ಮೊಘಲ್ಸ್ ವರ್ ಲೈಕ್ ಗಾಡ್ಸ್ ಫಾರ್ ದೀಸ್ ಬಹಮನಿ ಸುಲ್ತಾನ್ರು. ಅವ್ರು ಹೇಳಿದ್ದನ್ನೇ ಇವ್ರು ಮಾಡೋರು. ಅವರನ್ನ ಅಪೀಸ್ ಮಾಡೋಕ್ಕೋಸ್ಕರ ಹಿಂದೂ ಸಾಮ್ರಾಜ್ಯರ ಜೊತೆ ಸೇರ್ಕೊಂಡು ಮಾಡೋದು. ಆಮೇಲೆ ಒಳಗೊಳಗೆ ಮೊಘಲ್ ಮುಸಲ್ಮಾನರನ್ನ ಮಟ್ಟ ಹಾಕಕ್ಕೆ ಈ ಬಹಮನಿ ಸುಲ್ತಾನ್ರು ಹಿಂದೂ ಸಾಮ್ರಾಜ್ಯದ ಜೊತೆ ಸೇರ್ಕೊಂಡು ಪಿತೂರಿ ನಡೆಸೋದು. ಈ ರೀತಿ ಎಲ್ಲ ಕಥೆಗಳು ಬರ್ತಾ ಹೋಗ್ತವೆ ಈ ಪುಸ್ತಕದಲ್ಲಿ. ಬೈಫರ್ಕೇಶನ್ ಆದಾಗ ಅವರ ಪ್ರಾಕ್ಟೀಸಸ್ ಬೇರೆ. ಈಗ ಸುನ್ನಿನಲ್ಲಾದ್ರೆ ಈಗ ಕುತುಬ್ ಉಲ್ ಮುಲ್ಕ್ ಅಲ್ಲ, ಸಾರಿ ನಾನೇನೋ ಹೇಳ್ತಾ ಇದ್ದೀನಿ, ಖುತ್ಬಾ ಅಂತ ಒಂದು ಅವರ ಮುಸಲ್ಮಾನರ ಒಂದು ಸಾಂಪ್ರದಾಯಿಕವಾದಂತಹ ಓದೋದು, ಅದು ಒಂದು ಅವರ ಒಂದು ಮಾಸ್ಕ್ ನಲ್ಲಿ ಓದುವಂತಹ ಒಂದು ಪ್ರಾಕ್ಟೀಸ್. ಅದನ್ನ ಅವರೇ ಬಿಟ್ಟು ಆ ರಾಜರ ಅಬ್ದುಲ್ ಆದಿಲ್ ಶಾಗಳು ಯಾರಿರ್ತಾರಲ್ಲ, ಆದಿಲ್ ಶಾ ರಾಜರು, ಶಿಯಾ ಸಂಪ್ರದಾಯನ ನಂಬುವಂತಹ ಆದಿಲ್ ಶಾ ರಾಜರು ಅವ್ರ ಹೆಸರನ್ನಲ್ಲೇ ಓದ್ತಾ ಇದ್ರು ಆ ಖುತ್ಬಾನ. ಸೊ ಹೀಗೆಲ್ಲ ವ್ಯತ್ಯಾಸಗಳಾಗಿ ಅವರಲ್ಲೇ ವಲ್ನರಬಲ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿ ತುಂಬಾ ತೊಂದರೆಗಳಾಯ್ತು. ಆಮೇಲೆ ಇನ್ನೊಂದು ಮುಖ್ಯ ಡಿಫ್ರೆನ್ಸಸ್ ಮೊಘಲ್ಗೂ ಮತ್ತೆ ಇವ್ರಿಗೂ ಏನಂತಂದ್ರೆ, ಮೊಘಲ್ಸ್ ವರ್ ಆಸ್ ಹಿ ಸೆಡ್ ತುಂಬಾ
ತುಂಬಾ ಶ್ರೀಮಂತಿಕೆ ಇತ್ತು ಮೊಘಲ್ ಮುಸಲ್ಮಾನ ಸಾಮ್ರಾಜ್ಯದಲ್ಲಿ. ಇವರು ಇನ್ನು ಚಿಕ್ಕ ಚಿಕ್ಕ ಬಹಮನಿ ಸುಲ್ತಾನರಾಗಿದ್ರು. ಅವರು ಯಾವತ್ತಿಗೂ ಬಹಮನ್ಸ್ ಇವರು ಅವ್ರನ್ನ ಕಂಪೇರ್ ಮಾಡ್ಕೋತಾ ಇದ್ರು ಅಂಡ್ ಅವ್ರ ಹೇಳ್ದಂಗೆ ಇವ್ರು ನಡ್ಕೋತಾ ಇದ್ರು. ದೇ ವರ್ ಲೈಕ್ ಗಾಡ್ಸ್, ಮೊಘಲ್ಸ್ ವರ್ ಲೈಕ್ ಗಾಡ್ಸ್ ಫಾರ್ ದೀಸ್ ಬಹಮನಿ ಸುಲ್ತಾನ್ರು. ಅವ್ರು ಹೇಳಿದ್ದನ್ನೇ ಇವ್ರು ಮಾಡೋರು. ಅವರನ್ನ ಅಪೀಸ್ ಮಾಡೋಕ್ಕೋಸ್ಕರ ಹಿಂದೂ ಸಾಮ್ರಾಜ್ಯರ ಜೊತೆ ಸೇರ್ಕೊಂಡು ಮಾಡೋದು. ಆಮೇಲೆ ಒಳಗೊಳಗೆ ಮೊಘಲ್ ಮುಸಲ್ಮಾನರನ್ನ ಮಟ್ಟ ಹಾಕಕ್ಕೆ ಈ ಬಹಮನಿ ಸುಲ್ತಾನ್ರು ಹಿಂದೂ ಸಾಮ್ರಾಜ್ಯದ ಜೊತೆ ಸೇರ್ಕೊಂಡು ಪಿತೂರಿ ನಡೆಸೋದು. ಈ ರೀತಿ ಎಲ್ಲ ಕಥೆಗಳು ಬರ್ತಾ ಹೋಗ್ತವೆ ಈ ಪುಸ್ತಕದಲ್ಲಿ. ರೈಟ್. ಸಂಯುಕ್ತ, ಇವಾಗ ನೀವು ಬೇರೆ ತರ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ ಪಾಡ್ಕಾಸ್ಟ್ಗೆ ಅಂತ ಹೇಳಿದ್ರಿ. ಜಸ್ಟ್ ಗಿವ್, ಐ ಮೀನ್ ಈ ಪಾಡ್ಕಾಸ್ಟ್ ಅಲ್ಲ, ಐಮ್ ಸಾರಿ, ಆ ಬುಕ್ ಬರೆಯಕ್ಕೆ. ಬಟ್ ಯಾವ ತರ, ವಾಟ್ ಕೈಂಡ್ ಆಫ್ ರಿಸರ್ಚ್ ಡಿಡ್ ಯು ಡೂ? ಏನೇನ್ ಓದಿದ್ರಿ? ಡಿಡ್ ಯು ಡೂ ಅಂದ್ರೆ ಅಟ್ ಲೀಸ್ಟ್ ಅಂದ್ರೆ ಈ ರೆಫರೆನ್ಸಸ್, ನೋಟ್ಸ್ ಅಂತಿದೆಯಲ್ಲ, ಅದನ್ನ ಎಲ್ಲೆಲ್ಲ ಹುಡುಕಿದ್ರಾ? ಏನ್ ಅಡಿಷನಲ್ ರೀಡಿಂಗ್ ಮಾಡಿದ್ರಿ? ಅಡಿಷನಲ್ ರೀಡಿಂಗ್ ಮೇನ್ ಆಗಿ ರಾಬರ್ಟ್ ಸೀವೆಲ್ ಅದು ಒಂದು ಪುಸ್ತಕ ಇದೆ, ಫರ್ಗಾಟನ್ ಎಂಪೈರ್ ಅಂತ, ಅದನ್ನ ನಾನು ಓದ್ದೆ. ಆಮೇಲೆ ಇನ್ನೊಂದು ನಾನು ಅದನ್ನ ತೆಗೆದಿಟ್ಟಿದ್ವಿ ಕೂಡ, JL ಮೆಹ್ತಾ ಅವ್ರದ್ದು ಅಡ್ವಾನ್ಸ್ ಸ್ಟಡಿ ಇನ್ ದ ಹಿಸ್ಟ್ರಿ ಆಫ್ ಮೆಡಿವಲ್ ಇಂಡಿಯಾ ಅಂತ ಒಂದು ಪುಸ್ತಕ. ಇದು ಆ ಪುಸ್ತಕ. ಇದು ಕೂಡ ಇದು 3 ಕಂತುಗಳಲ್ಲಿದೆ. ಇದನ್ನ ಅಫ್ಕೋರ್ಸ್ ನಾನು ಪೂರ್ತಿ ಓದಿಲ್ಲ, ಬಟ್ ಇಟ್ಸ್ ಅ ವೆರಿ ಗುಡ್ ರೆಫರೆನ್ಸ್. ಅಂಡ್ ಫರ್ಗಾಟನ್ ಎಂಪೈರ್ ಅನ್ನೋದು ಮನು ಕೂಡ ಇದನ್ನ ಸಾಕಷ್ಟು ಕಡೆ ಕೋಟ್ ಮಾಡ್ತಾ ಹೋಗ್ತಾನೆ. ದಿಸ್ ಇಸ್ ಅ ವೆರಿ ಗುಡ್ ಬುಕ್ ಆಕ್ಚುಲಿ. ಇದನ್ನ ನಾನು ಓದ್ದೆ. ಇದೊಂದೇ ಪುಸ್ತಕ ನಾನು ಪೂರ್ತಿ ಓದಿದ್ದು. ಅಂಡ್ ಮಿಕ್ಕಿದ್ದೆಲ್ಲ ನಾನು ರೆಫರೆನ್ಸ್ ಓದ್ತಾ ಹೋದೆ. ಆಮೇಲೆ ಲಾರ್ಡ್ ಆಫ್, ಈಗ ಮನು ಯಾವ್ದಾವ್ದು ರೆಫರೆನ್ಸ್ ಕೊಡ್ತಾ ಹೋಗ್ತಿದಾನಲ್ಲ, ಅದ್ರದ್ದೆಲ್ಲ ನಾನು ಐ ಕುಡ್ ಸರ್ಚ್ ಸಮ್ ಆಫ್ ದ ಬುಕ್ಸ್ ಇನ್ ಆನ್ಲೈನ್ ಅಂಡ್ ಆ ರೆಫರೆನ್ಸಸ್ ತಗೊಂಡು ಓದ್ತಾ ಇದ್ದೆ. ಅಂಡ್ ಮೋಸ್ಟ್ ಆಫ್ ದ ಪ್ಲೇಸಸ್ ವಾಟ್ ಮನು ಡಸ್ ಇಸ್, ಅದನ್ನ ಒಂದ್ ಪಾಯಿಂಟ್ ಮೆನ್ಷನ್ ಮಾಡಿ ಬಿಟ್ಬಿಡ್ತಾರೆ. To translate that is very difficult without understanding the background. So ಆ background ಅರ್ಥ ಮಾಡ್ಕೊಳ್ಳೋಕೋಸ್ಕರ I had to go to the original book from where Manu has taken the anecdote and then I had to write. So ಹಂಗಾಗಿ ಸಾಕಷ್ಟು ಆನ್ಲೈನ್ ರಿಸರ್ಚ್ ಮಾಡಿದೆ ನಾನು. ಇನ್ ದ ಸೆನ್ಸ್ ಸುಮ್ಮನೆ ರ್ಯಾಂಡಮ್ ರಿಸರ್ಚ್ ಅಲ್ಲ, ಮನು ಕೊಟ್ಟಿರೋ ರೆಫರೆನ್ಸಸ್ ಅಲ್ಲಿ ರಿಸರ್ಚ್ ಮಾಡಿದೆ. ಅದಲ್ಲದೆ ಈ ರಾಬರ್ಟ್ ಸೀವೆಲ್ ಕನ್ನಡದಲ್ಲೂ ಬಂದಿದೆ ಪುಸ್ತಕ, ಮರೆತು ಹೋದ ಸಾಮ್ರಾಜ್ಯ, ಮರೆಯಲಾಗದ ಸಾಮ್ರಾಜ್ಯ ಅನ್ಸುತ್ತೆ. ಅದನ್ನು ಕೂಡ ನಾನು ರೆಫರ್ ಮಾಡಿದ್ದೆ. ನಿಮ್ಮ ಹಿಸ್ಟ್ರಿ ಲೆಕ್ಚರರ್ ಹತ್ರ ಹೋಗಿ ಏನಾದ್ರು ಡೌಟ್ಸ್ ಕೇಳಿದ್ರಾ? ಇಲ್ಲ, ಅದೊಂದು ಮಾಡ್ಬೋದಾಗಿತ್ತು, ಮಾಡ್ಲಿಲ್ಲ. ನೋಡಿದ್ರಾ, ಕ್ಲಾಸ್ ಅಲ್ಲಿ ನಿದ್ದೆ ಹೊಡಿತಿದ್ದೀರಾ, ಇಲ್ಲಾಂದ್ರೆ ನಿಮ್ಗೆ ನನ್ನ ಹತ್ರ ಬರೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ ಅಂತ ಬೈತಾ ಇದ್ರು ನಾವು. ಗ್ರೇಟ್. ಸೊ ನಿಮ್ ಪುಸ್ತಕನ ಒಂದ್ ಸ್ವಲ್ಪ ಕ್ಯಾಮ್ರಾನಲ್ಲಿ ಎಲ್ರಿಗೂ ತೋರ್ಸಿ, ಆಮೇಲೆ ಆ ಪುಸ್ತಕ ಎಲ್ ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಪ್ರಚಾರ ಮಾಡ್ಕೊಳ್ರಿ. ಈಗಾಗ್ಲೇ ಪ್ರಚಾರ ಆಗ್ಬಿಟ್ಟಿದೆ ಕಣ್ರಿ, ನಾನೇನ್ ಮಾಡ್ಕೊಳ್ಳೋದು. ಸರಿ, ಐ ಮೀನ್ ಅರ್ಲಿಕಟ್ಟೆಗೆ ಹೇಳಿ, ನೀವು ಅರ್ಲಿಕಟ್ಟೆಗೆ ಬಂದು ನೀವು ಕನ್ನಡದ ಕೋಟ್ಯಾಂತರ ಜನಗಳನ್ನ ಡೈರೆಕ್ಟ್ ಆಗಿ ತಲುಪಿದೀರಾ. ಬಟ್ ಅದಕ್ಕೂ ಮೀರಿ ಓಕೆ ಫೈನ್. ಸೊ ಈ 2 ಅನುವಾದ ಪುಸ್ತಕ ಅಲ್ದಿರ 2 ಪುಸ್ತಕಗಳನ್ನ ನಾನು ಪ್ರಕಟ ಮಾಡಿದ್ದೀನಿ. ಒಂದು ಧೀಮಂತ ಚೇತನ ಅಂತ. ಅಫ್ಕೋರ್ಸ್ ದಿಸ್ ವಾಸ್ ಮೆಂಟ್ ಓನ್ಲಿ ಫಾರ್ ಪ್ರೈವೇಟ್ ಸರ್ಕ್ಯುಲೇಷನ್. ಇದೇನಪ್ಪಾ ಅಂತಂದ್ರೆ, ನನ್ನ ಹಸ್ಬೆಂಡ್ ಅವರ ತಾತ ಇವರ ಒಂದು ಕಥೆಯನ್ನ ಒಂದು ಮೆಮೋಯರ್ ಅನ್ನ ನಾನು ಬರೆದಿರೋದು ಈ ಪುಸ್ತಕದಲ್ಲಿ. opened a school for girl children in ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಶಾಲೆ ತೆರೆದಿದ್ದಾರೆ, ಲಕ್ಷ್ಮೀ ಜನಾರ್ದನ ಶಾಲೆ ಅಂತ. ಇವತ್ತಿಗೂ ಅದು ನಡೀತಾ ಇದೆ. 1ನೇ ಕ್ಲಾಸಿಂದ 10ನೇ ತರಗತಿವರೆಗೂ ಆ ಶಾಲೆಯಲ್ಲಿ ಹೆಣ್ಮಕ್ಳಿಗೆ ಎಜುಕೇಶನ್ ನಡ್ಕೊಂಡ್ ಬರ್ತಾ ಇದೆ. ಆಮೇಲೆ he was an entrepreneur. He also started a typing institute. ಆಗಿನ ಕಾಲದಲ್ಲಿ ಎಲ್ಲ ಕಷ್ಟಗಳನ್ನೆಲ್ಲ ಮಾಡಿ ಇಷ್ಟೊಂದೆಲ್ಲ ಅಚೀವ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇಟ್ಸ್ ಅ ಮೆಮೋಯರ್ ಅಬೌಟ್ ಹಿಮ್. ಆಮೇಲೆ ನನ್ನ ಇನ್ನೊಂದು ಪುಸ್ತಕ ಅಂದ್ರೆ ಲ್ಯಾಪ್ಟಾಪ್ ಪರದೆಯಾಚೆಗೆ ಅಂತ.
ಇದು ನಾನು ಆಗ್ಲಿಂದ ಹೇಳ್ದೆ, ಅವಧಿ ಮ್ಯಾಗಝಿನ್ ಅಲ್ಲಿ ಸಂಪು ಕಾಲಮ್ ಅಂತ ಬರೀತಾ ಇದ್ದೆ ನಾನು ಅಂತ. ಅದರ ಕಲೆಕ್ಟಿವ್ ಇದು ಆರ್ಟಿಕಲ್ಸ್ ಎಲ್ಲ ಇಲ್ಲ ಅಫ್ಕೋರ್ಸ್, ಅದರಲ್ಲಿ ಕೆಲವು ಮಾತ್ರ ಕಂಪೈಲ್ ಮಾಡಿ ಇದು ಬಹುರೂಪಿಯಿಂದ ಪ್ರಕಟ ಆಗಿದೆ. ಅಂಡ್ ಇಟ್ಸ್ ಅವೈಲಬಲ್ ಆನ್ಲೈನ್, ಇಟ್ಸ್ ಅವೈಲಬಲ್ ಇನ್ ಬಹುರೂಪಿ ಸ್ಟೋರ್, ಇಟ್ಸ್ ಅವೈಲಬಲ್ ಇನ್ ಅದರ್ ಈ ಅಂಕಿತಾ, ಸಪ್ನಾ ಎಲ್ಲ ಕಡೆ ಸಿಗುತ್ತೆ ಅಂತ. ರೆಬಲ್ ಸುಲ್ತಾನ್ದು ಕವರ್ ತೋರಿಸಿ. ರೆಬಲ್ ಸುಲ್ತಾನ್ರು ಲಾಸ್ಟಿಗೆ ಬರ್ತೀನಿ. ಅದಕ್ಕೆ ಮುಂಚೆ ಇದು ನನ್ನ ಪರ್ವತದಲ್ಲಿ ಪವಾಡ, ಇದು ಕೂಡ ಆನ್ಲೈನ್ ಅಲ್ಲಿ ಲಭ್ಯ ಇದೆ, ಮತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ರೆಬಲ್ ಸುಲ್ತಾನ್ರು, ಇದು ಆನ್ಲೈನ್ ನಲ್ಲಿ ಋತುಮಾನಲ್ಲೂ ಸಿಗುತ್ತೆ, ಋತುಮಾನ.com ಅಲ್ಲಿ, ಮತ್ತೆ ಎಲ್ಲ ಸಪ್ನಾ, ಅಂಕಿತಾ, ಪ್ರಕಾಶನ ಎಲ್ಲದರಲ್ಲೂ ಸಿಗುತ್ತೆ, ಆನ್ಲೈನ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ. ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಓದುಗರಲ್ಲಿ ಮನವಿ ಮಾಡ್ತೀನಿ. ಬೈ ದ ವೇ, ಅರಳಿಕಟ್ಟೆ ಅವರು ಒಂದು ಪತ್ತೇದಾರಿ ಡಿವಿಷನ್ ಬೇರೆ ಓಪನ್ ಮಾಡಿದೀವಿ. ಆ ಪತ್ತೇದಾರಿ ಡಿವಿಷನ್ ಅನೌನ್ಸ್ಮೆಂಟ್ ಏನು ಅಂದ್ರೆ ಸಂಪು ಕಾಲಂ ಅಂದ್ರೆ ಸಂಯುಕ್ತ ಪುಲಿಗಲ್ ಅಂತ ಅವ್ರದ್ದು ಶಾರ್ಟ್ ಫಾರ್ಮ್ ಅಲ್ವಾ? ಹೌದು. ಬೈ ದ ವೇ, ಆ ಡಿಟೆಕ್ಟಿವ್ ಬ್ಯೂರೋಗೆ ಸಿಕ್ಕಿದ್ಯಾ ಈ ಮಾಹಿತಿ ಅಂತ ಆಮೇಲೆ ಕೇಳ್ತೀನಿ. ಏನ್ ಮಾಹಿತಿ ಅಂತ ಮೊದಲೇ ಹೇಳ್ತೀನಿ. ನಂದು ಇನ್ನೊಂದು ಕಾದಂಬರಿ ಬರ್ತಾ ಇದೆ, ಇನ್ಸಿಡೆಂಟ್ಲಿ ಅದು ಪತ್ತೇದಾರಿ ಕಾದಂಬರಿ. ಅದು ಇಷ್ಟರಲ್ಲೇ ಬರೋ ಸಾಧ್ಯತೆಗಳಿದೆ ಅಂತ ಹೇಳಕ್ಕೆ. ಬೈ ದ ವೇ, ಆ ಡಿಟೆಕ್ಟಿವ್ ಬ್ಯೂರೋಗೆ ಸಿಕ್ಕಿದ್ಯಾ ಈ ಮಾಹಿತಿ ಅಂತ ಆಮೇಲೆ ಕೇಳ್ತೀನಿ. ಏನ್ ಮಾಹಿತಿ ಅಂತ ಮೊದಲೇ ಹೇಳ್ತೀನಿ. ನಂದು ಇನ್ನೊಂದು ಕಾದಂಬರಿ ಬರ್ತಾ ಇದೆ, ಇನ್ಸಿಡೆಂಟ್ಲಿ ಅದು ಪತ್ತೇದಾರಿ ಕಾದಂಬರಿ. ಅದು ಇಷ್ಟರಲ್ಲೇ ಬರೋ ಸಾಧ್ಯತೆಗಳಿದೆ ಅಂತ ಹೇಳಕ್ಕೆ. ಅರಳಿಕಟ್ಟೆ ಇಸ್ ಒನ್ ಆಫ್ ದ ಫಸ್ಟ್ ಸ್ಟೇಜ್ ವೇರ್ ಐ ಆಮ್ ಅನೌನ್ಸಿಂಗ್ ಇಟ್. ನೈಸ್ ನೈಸ್. ನೋಡಿದ್ರ ಗೆಳೆಯರೇ, ಈ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಅರಳಿಕಟ್ಟೆ ಬಿಟ್ರೆ ಬೇರೆ ಎಲ್ಲೂ ನಿಮ್ಗೆ ಜಾಗ ಸಿಗಲ್ಲ. ದಯವಿಟ್ಟು ಇಲ್ಲಿ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಶತ್ರುಗಳಿಗೆ ಯಾರಿಗ್ ಬೇಕೋ ಎಲ್ರಿಗೂ ತಿಳಿಸಿ. ಒನ್ಸ್ ಮೋರ್ ಸಂಯುಕ್ತ, ಗ್ರೇಟ್ ಟು ಹ್ಯಾವ್ ಯು ಆನ್ ಅರಳಿಕಟ್ಟೆ. ಇನ್ನೊಂದ್ಸಲಿ ಬನ್ನಿ, ನಿಮ್ಮ ಹೊಸ ಪುಸ್ತಕಗಳನ್ನ ಬಗ್ಗೆ ಮಾತಾಡೋಣ, ಹೊಸ ಚಾಲೆಂಜಸ್ ಬಗ್ಗೆ ಮಾತಾಡೋಣ. ಅಂಡ್ ಆಲ್ ದ very best. Thank you Vasuki as always for telling me mute button al matarta idira, and great. Once more like, subscribe anta heldira. yav YouTube video nu mugisbardu anta ನಮ್ಗೆ ಸುಂದರ್ ಪಿಚಾಯ್ ಅವರು ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನ ರಿಪೀಟ್ ಮಾಡಿ, ದಯವಿಟ್ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ಮತ್ತೊಂದು ಹೊಸ ಎಪಿಸೋಡ್ ನೊಂದಿಗೆ ಇನ್ನೊಂದ್ ದಿವಸ ಬರ್ತೀವಿ. Thank you Mukund, and thank you Vasuki. It was great chat time with you. Tumba khushi aitu, and recollection of all my books was nice, and my writing journey tumba khushi aitu. Thank you so much for inviting and for this conversation. ಅಲ್ಲ, ನೀವು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಅಂದಿದ್ರಿ, ಅರಳಿಕಟ್ಟೆ ಅಂತ ಅದ್ಭುತವಾದ ಪಾಡ್ಕಾಸ್ಟ್ ಇನ್ನೆಲ್ಲೂ ಇಲ್ಲ ಅಂತ, ಅದನ್ನ ಹೇಳಲೇ ಇಲ್ಲ ನೀವು. ನಿಜ ಅಲ್ವಾ? ಅದನ್ನ ಈಗ ಹೇಳ್ತಾ ಇದ್ದೀನಿ ನೋಡಿ. ನಿಜಕ್ಕೂ ಅರಳಿಕಟ್ಟೆ ಚೆನ್ನಾಗಿದೆ, ಅದು ಸುಮ್ಮನೆ ಎಲ್ಲ ಮುಖಂಡ್ ಹೇಳ್ತಾ ಇರೋದು. ಇಟ್ಸ್ ಅ ವೆರಿ ನೈಸ್ ಪ್ಲಾಟ್ಫಾರ್ಮ್. ಅಂಡ್ ನಾ ಈಗ ಹಿಂದೆ ಕೇಳಿದೀನಿ ಅರಳಿಕಟ್ಟೆ ಡಿಸ್ಕಷನ್, ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಕುಡೋಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.